ಕುಶಾಲನಗರ ಪಟ್ಟಣದ ಮಹಿಳಾ ಸಮಾಜದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯದ ಲೋಕಾರ್ಪಣೆ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಪೊಲೀಸ್ ಉಪ ಅಧೀಕ್ಷಕರಾದ ಪಿ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಶಾಂತಿ ಸಭೆ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಮಹಿಳಾ ಸಮಾಜದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಡಗು ಜಿಲ್ಲೆಯವರ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಕುಶಾಲನಗರದ ಮಹಿಳಾ ಸಮಾಜ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ಒಳಚರಂಡಿ ಅಭಿವೃದ್ಧಿ ನಿಗಮ ಹಾಗೂ ಕೊಡಗು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ನೆರವೇರಿಸಿ ಮಾತನಾಡುತ್ತಾ, ರಘುರವರು ಸೃಷ್ಟಿ ಮಾಡಿದ ಈ ಕಾರ್ಯಕ್ರಮ ಎಲ್ಲ ಕವಿಗಳಿಗೆ ಸ್ಫೂರ್ತಿದಾಯಕ. ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ದಿನನಿತ್ಯ ಹಲವರು ಪ್ರತಿಭೆಗಳು ಹೊರಹೊಮ್ಮುತ್ತಿದ್ದಾರೆ. ಈ ಕಲೆಯನ್ನ ಉಳಿಸಬೇಕಾಗಿದೆ ಎಂದು ಚಂದ್ರಕಲಾರವರು ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಡಗು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ರಘುಕೋಟಿ ಅವರು ವಹಿಸಿ ಮಾತನಾಡಿ, ತಮ್ಮ ಪ್ರತಿಭೆ ಹೊರಹೊಮ್ಮಲು ಯಾವುದೇ ಪದವಿಗಳ ಅವಶ್ಯಕತೆ ಇಲ್ಲ. ಅದು ಸುಪ್ತ ಮನಸ್ಸಿನಿಂದ ಹೊರಹೊಮ್ಮಿ ಜಗತ್ತಿಗೆ ಅನಾವರಣಗೊಳ್ಳುತ್ತದೆ. ತಮ್ಮಲ್ಲಿರುವ ಕಲೆಯನ್ನ ನಿಷ್ಠೆಯಿಂದ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಹಿರಿಯ ಸಾಹಿತಿಗಳಾದ ಭಾರದ್ವಾಜ್ ಕೆ ಅನಂತ ತೀರ್ಥರವರು ಸಾಹಿತ್ಯದ ನುಡಿಗಳನ್ನು ನುಡಿದರು. ಕಾವ್ಯ ಕವಿತೆಯಲ್ಲಿ ಆಸಕ್ತಿ ಇರುವವರು ಪ್ರಾಸ್ತಬದ್ಧವಾಗಿ ಕಲಿಕಾ ಮಾರ್ಗವನ್ನು ಅನುಸರಿಸಬೇಕೆಂದು ಹಿರಿಯ ಸಾಹಿತಿ ಭಾರದ್ವಾಜರವರು ನೆರೆದಿದ್ದ ಕವಿಗಳಿಗೆ ಮತ್ತು ಸಾಹಿತ್ಯ ಪ್ರಿಯರಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ರಾಣಿ ರವೀಂದ್ರ, ಸಂಚಾಲಕರಾದ ಮಹೇಂದ್ರವರು ಉಪಸ್ಥಿತರಿದ್ದರು. ಕವಿಗೋಷ್ಠಿಯಲ್ಲಿ 20ಕ್ಕೂ ಹೆಚ್ಚು ಕವಿಗಳು ಪಾಲ್ಗೊಂಡಿದ್ದರು. क्षेत्र विठ्ठला तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठला तीर्थ विठ्ठल क्षेत्र विठ्ठल देवा विठ्ठल देवा पूजा विठ्ठल देवा विठ्ठल देवा पूजा विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल माता विठ्ठल पिता विठ्ठल माता विठ्ठल पिता विठ्ठल बंधु विठ्ठला बंधु विठ्ठल गोत्र विठ्ठल तीर्थ ಕಾರ್ಯಕ್ರಮದ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿದಂಥ ಕೊಡಗು ಜಿಲ್ಲಾ ಪಂಚಾಯಿತಿ ಹಾಗೂ ಒಳಚರಂಡಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಕೆಪಿ ಚಂದ್ರಕಲಾ ಮೇಡಮ್ ಅವರೇ, ಹಾಗೂ ಏನೊಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ನಡೆಯುವಂಥ ನಿಟ್ಟಿನಲ್ಲಿ ನನ್ನ ಒಂದು ಕಾರ್ಯಕ್ರಮಕ್ಕೆ ಒಂದು ಸಾಹಿತ್ಯ ಲೋಕವನ್ನೇ ಸೃಷ್ಟಿಸುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಸಂಪೂರ್ಣವಾಗಿ ನನಗೆ ಮೊದಲಿಗೆ ಸಿಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ನಮ್ಮ ಹತ್ತಿರದಲ್ಲೇ ನಮ್ಮ ಕಣಿವೆ ಗ್ರಾಮ ಇದೆ, ಅಲ್ಲೇ ಇದ್ದಂಥ ನಮ್ಮ ಭಾರದ್ವಾಜ್ ಕೆ ಅನಂತ ತೀರ್ಥರವರು, ಅವರು ಸಹ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸನ್ನರಾಗಿದ್ದಾರೆ. ಹಾಗೆ ನನ್ನ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸರ್ ಹೇಗೆ ನಡೀತಿದೆ, ಹೇಗೆ ಮಾಡ್ತಾ ಇದ್ದೀರಾ, ಕಾರ್ಯಕ್ರಮನ ಹೇಗೆ ನಡೆಸ ಸಾಧ್ಯ ಆಯ್ತದ ಅನ್ನೋದ್ರ ನಿಟ್ಟಿನಲ್ಲಿ 5 ನಿಮಿಷಕ್ಕೂ ಕಾಲ್ ಮಾಡಿ ಸಂಪೂರ್ಣವಾಗಿ ಸರ್ ಹೇಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಸಂಪೂರ್ಣವಾಗಿ ಇದ್ದಂಥ ಧೈರ್ಯವನ್ನು ಸಹ ಕಡಿಯುವಂಥ ಯೋಚನೆ ಬರುವಂಥ ನಿಟ್ಟಿನಲ್ಲೂ ಸಹ ಯೋಚನೆ ಮಾಡುವಂಥ ನಿಟ್ಟಿಗೆ ನನಗೆ ಪ್ರಯತ್ನ ಪಡ್ತಿದ್ದರು ನಮ್ಮ ಉಪಾಧ್ಯಕ್ಷರಂತ ಶ್ರೀಮತಿ ರಾಣಿ ರವೀಂದ್ರ ಅವರು. ಯಾಕಂದರೆ ಅವರು ತುಂಬ ಸಲ ಯೋಚನೆ ಮಾಡಿದ್ರು, ಸರ್ ಏನು ಮಾಡ್ತಾ ಇದ್ದೀರಾ, ಈ ಕಾರ್ಯಕ್ರಮ ಮಾಡೋಕ್ಕೆ ಜಾಗ ಸಾಕಾಯ್ತದ, ಯಾಕಂದರೆ ಅವರ ಮನಸ್ಸುಗಳಲ್ಲಿ ಭಾವನೆಗಳು ಹುಟ್ಟಿದಾಗ ಮಾತ್ರ ಕವಿತೆಗಳು ಹುಟ್ಟಕ್ಕೆ ಸಾಧ್ಯ ಆಯ್ತದೆ.
ಯಾಕಂದ್ರೆ ಆ ಭಾವನೆಗಳು ನಮ್ಮ ಮನಸ್ಸಿನೊಳಗೆ ಶಾಶ್ವತವಾಗಿ ಉಳಿದಾಗ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗಕ್ಕೆ ಸಾಧ್ಯ ಆಯ್ತದೆ. ಯಾರ ಮನಸ್ಸಿನಲ್ಲಿ ಯಾರ ಹೃದಯದಲ್ಲಿ ಯಾವಾಗ ಏನಿದೆ ಯಾರಿಗೂ ತಿಳಿಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಉದಾಹರಣೆಗೆ ನಾವು ತಗೊಂಡ್ರೆ ಉಡುಪಿ ಶ್ರೀಕೃಷ್ಣ ಮಠ ಕೇಳಿದಿರ, ದೇವಾಲಯ ಕೇಳಿದಿರ, ಅಲ್ಲಿ ತನ್ನ ಭಾವಗೀತೆಯಿಂದ ಹಾಡಿದಂಥ ಸಂದರ್ಭದಲ್ಲಿ ತನ್ನ ಕನಕದಾಸನಿಗೆ ಶ್ರೀಕೃಷ್ಣ ತನ್ನ ರೂಪವನ್ನೇ ತಿರುಗಿಸಿ ತನ್ನ ರೂಪವನ್ನ ಕೊಟ್ಟಿದ್ದಾನೆ. ಯಾಕಂದ್ರೆ ಯಾರು ಸಾಹಿತಿಗಳು ಕವಿತೆಗಳು ಅಂದ್ರೆ ನಾನೇ ದೊಡ್ಡ ಸಾಹಿತಿಗಳು, ನನ್ನ ಬಿಟ್ರೆ ಸಾಹಿತ್ಯ ರಂಗವೇ ನಡೆಯೋದಿಲ್ಲ ಅನ್ನುವಂಥ ಮನಸ್ಸಿನ ಕೆಟ್ಟ ಹುಳಗಳು ಅನ್ನೋಕ್ಕೆ ಬೇಜಾರಿಲ್ಲ. ಯಾಕಂದ್ರೆ ಆ ಮನಸ್ಸಿನಲ್ಲಿ ಇರುವಂತ ಆ ಆತಂಕಗಳು, ಆ ಭಯಗಳನ್ನ ಫಸ್ಟ್ ಬಿಟ್ಟಾಕ್ಬೇಕು. ಯಾಕಂದ್ರೆ ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆ ಹೊಂದಿದಾಗ ಮಾತ್ರ ಸಮಾಜ ಕಟ್ಟಕ್ಕೆ ಸಾಧ್ಯ ಆಯ್ತದೆ. ಶಬ್ದ ಹಾಕಿದ್ದೀನಿ ಅಂತ ಅದು ಭಾಷಣ ಅಷ್ಟೇ, ಅದು ಕವನ ಆಗೋದಿಲ್ಲ. ಕವನವನ್ನು ನೀವು ನೇರವಾಗಿ ಹೇಳಬಾರ್ದು, ನೇರವಾಗಿ ಹೇಳಿದ್ರೆ ಹೋಯ್ತು. ಆಮೇಲೆ ನಮ್ಮ ಇದಾರಲ್ಲ, ಹಿಂದೂಸ್ತಾನಿ ತಾನೇ, ನೀವು ಹಾಡುಗಳು ನಿಮಗೆ ಇಷ್ಟ ಆಗ್ತಾ ಹೋಗ್ತದೆ. ಇದು ಸಂಗೀತವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇರುವಂತಹ ಮೊದಲನೇ ಸ್ಟೆಪ್. ಇನ್ನು ನಮ್ಮ ಹೇಮಂತ ಪಾಯರ ಅವರ ಕೃಷ್ಣ, ಅಲ್ಲಿ ಒಂದು ನೀವು ಗಮನಿಸಬೇಕು, ನೀವು ತುಂಬ ಒಳ್ಳೆಯವರಾದರೆ ನಿಮಗೆ ಕವನ ಬರೆಯೋಕ್ಕಾಗಲ್ಲ. ಕವನ ಬರೆಯುವವನು ಸ್ವಲ್ಪ ಪೋಲಿಯಾಗಿರಬೇಕು ಮತ್ತು ಸ್ವಲ್ಪ ರಸಿಕನು ಕೂಡ ಆಗಿರಬೇಕು. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ರಾಮ ಮತ್ತು ಕೃಷ್ಣ. ರಾಮ ಮಹಾಬೋರು, ತುಂಬ ಒಳ್ಳೆಯವನು. ಸೀತೆಯನ್ನು ರಾವಣ ಕದ್ಕೊಂಡು ಹೋಗದೆ ಇದ್ರೆ ರಾಮಾಯಣವನ್ನು ಓದೋದಕ್ಕೆ ಹೌದಲ್ಲ. ಅದೇ ಕೃಷ್ಣ ಒಂದರಿಂದ ಒಂದು ಕತೆ. ಬದುಕಲ್ಲಿ ಸ್ವಲ್ಪ ತುಂಟತನ ಬೇಕು. ಯಾವಾಗ ನಿಮ್ಮ ಕವನಗಳಲ್ಲಿ ಒಂದು ಸಣ್ಣ ತುಂಟತನ, ಒಂದು ಸಣ್ಣ ಕೊಂಕು ಇರುತ್ತೋ ಆವಾಗ ಅದು ಹೆಚ್ಚು ಜನರನ್ನ ತಲುಪುತ್ತೆ. ಅದನ್ನು ಕೂಡ ನೀವು ನೇರವಾಗಿ ಹೇಳಬಾರ್ದು. ನಾನು ಗುಂಡೇರಾಜರದೊಂದು 2 ಲೈನ್ ಹೇಳ್ತೀನಿ ನಿಮಗೆ, ನೋಡೋಣ ಯಾರಿಗಾದ್ರೂ ಅರ್ಥ. ಈ ದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಸಹ ಹೇಳ್ತಾರೆ. ಹೌದು, ಯಾಕೆ ಅಂತಂದ್ರೆ ಈ ದಿನ ಈ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯಲ್ಲಿ ಅವಕಾಶ ಮಾಡಿಕೊಟ್ಟು ಕೆಲವು ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಅವನು ಮಾಡಿಕೊಟ್ಟಂತ ನಮ್ಮ ರಘುಕೋಟೆ ಅವರಿಗೆ ಮೊದಲು ನಾನು ನಮಸ್ಕರಿಸ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಾಹಿತ್ಯ, ಲೇಖನ, ಬರಹ ಏನಿದೆಯೋ ಅದೆಲ್ಲವೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಅಥವಾ ಅನೇಕ ಸಾಹಿತ್ಯ ವೇದಿಕೆಗಳ ಅಡಿಯಲ್ಲಿ ಮಿಂಚಿ ಬರಬೇಕು. ಈ ಏನಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಮಾತಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಸಿನಿಮಾ ಹಾಡುಗಳಲ್ಲಿ ಯಾವ ಹಾಡು ಕೇಳಿದ್ರು ಯಾರು ನಟನೆ ಮಾಡಿದ್ರು ಅಂತ ಹೇಳ್ತಾರೆ. ಕುವೆಂಪು ಪೂರ್ಣರಾಮ, ದಾರಾ ಬೇಂದ್ರೆಗಳು, ಇವುಗಳು ಗೊತ್ತಿಲ್ಲ. ಕುಣಿದು ಬಾರೆ ಅಂದರೆ ಯಾರು ಒಂದು ಹೀಗೆ ಅಂತ ಹೇಳ್ಬಿಡ್ತಾರೆ. ಆದರೆ ಅದಕ್ಕೋಸ್ಕರ ಇಂಥ ವೇದಿಕೆಗಳಲ್ಲಿ ನಾವು ಪ್ರತಿಭೆಯೊಂದಿಗೆ ಪತ್ರದಂಚಿನ ಮಡಿಕೆಯಲ್ಲಿ ಲೇಖನಿಯ ತುತ್ತ ತುದಿಯಲ್ಲಿ ಮೂಡಿದೆ ಅಕ್ಷರಮಾಲೆಯ ಕೊನೆಯಲ್ಲಿ ಮಿನುಗಿ ನಿಂತಿವೆ ನೀ ನುಡಿದ ಆ ಕೊನೆಯ ಮಾತುಗಳು. ಸೈನಿಕನಾಗಿ ನಾ ದುಡಿಯಬೇಕೆನ್ನುವ, ದೇಶಕ್ಕಾಗಿ ನಾ ಮಡಿಯಬೇಕೆನ್ನುವ ಆ ದಿಟ್ಟ ನುಡಿಗಳ ನಡುವಲ್ಲಿ ತನ್ನ ಮುಕ್ತತೆಯ ಮೆರೆವ ಆ ನಿನ್ನ ಕೊನೆಯ ಮಾತುಗಳು. ಅವ್ವನ ಕೈತುತ್ತ ಸವಿಯಬೇಕೆನ್ನುವ, ಅಪ್ಪನ ಕೈ ಹಿಡಿದು ಮತ್ತೆ ನಡೆಯಬೇಕೆನ್ನುವ, ತನ್ನಾಕೆಯ ಮಡಿಲಲ್ಲಿ ಮೈ ಮರೆತು ನಿದ್ರಿಸಬೇಕೆನ್ನುವ ಆ ನಿನ್ನ ಕೊನೆಯ ನೆನಪುಗಳು. ತನ್ನ ನಂಬಿರುವ ಜನತೆಗೆ ಆಸರೆಯಾಗಬೇಕೆನ್ನುವ, ದೇಶದ ಹಸಿಗೂಸಿನ ನಿದ್ರೆಗೆ ಭಂಗ ಬಾರದಿರಲೆನ್ನುವ, ತನ್ನ ಮನದಾಳದ ಪ್ರೀತಿಯನ್ನೆಲ್ಲ ಬಚ್ಚಿಡಲೆನ್ನುವ ಆ ನಿನ್ನ ಕೊನೆಯ ಮಾತುಗಳು. ಅಪ್ಪ ನೆಲ್ಲಿರುವನೆಂದು ಕೇಳಿದ ಮಗುವಿಗೆ ನಾ ಹೇಗೆ ತಿಳಿಸಲಿ? ನೀ ಚುಕ್ಕಿ ಚಂದ್ರಿಮನಲ್ಲಿ
ಮರೆಯಾಗಿ ಎಂದು ತನ್ನ ಕಣ್ಣಂಚಿನ ಹನಿ ನೀರಾಗಿಯೇ ಎಂದು ತನ್ನ ಕಣ್ಣಂಚಿನ ಹನಿ ನೀರಾಗಿಯೇ ಎಂದು ದೇಶಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟರೆಂದು ದೇಶಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟರೆಂದು ಬಾನ ಒಡಲಲ್ಲಿ ನಿನ್ನನ್ನೇ ದಿಟ್ಟಿಸುತ್ತಿರುವವರೆಂದು ಬಾನ ಒಡಲಲ್ಲಿ ನಿನ್ನನ್ನೇ ದಿಟ್ಟಿಸುತ್ತಾ ಇರುವವರೆಂದು ಮನದ ಮೂಲೆಯಲ್ಲಿ ಮಿಡಿಸಲಾಗದ ವೀಣೆಯಾಗಿಯರೆಂದು ಮನದ ಮೂಲೆಯಲ್ಲಿ ಮಿಡಿಸಲಾಗದ ವೀಣೆಯಾಗಿಯರೆಂದು ನೀನು ಹುಸಿಯಾಗಬೇಡನೆ ಈ ಪ್ರೇಮಕ್ಕೆ ಎದೆಯ ಮೀಟಿ ಕನಸಾದಾಟಿ ಹುಸಿಯಾಗಬೇಡನೆ ಈ ಪ್ರೀತಿಗೆ ಒಲವಿನ ನೋಟಕ್ಕೆ ಕುಡಿ ಒಡೆದ ಪ್ರೇಮಕ್ಕೆ ಹುಸಿಯಾಗಬೇಡನೆ ಈ ಮನಸ್ಸಿಗೆ ಮನದ ಸ್ಪಂದನ ವಯಸ್ಸಿನ ಲಿಂಗನ ಹುಸಿಯಾಗಬೇಡನೆ ಈ ಕನಸಿಗೆ ಋಣವಿಂದು ತೀರುವ ದಿನವಿಂದು ತವರಿನ ಋಣವಿಂದು ತೀರುವ ದಿನವಿಂದು ಹೋಗಿ ಬಾ ತಂಗಿ ಹೋಗಿ ಬಾರಮ್ಮ ಹೋಗಿ ಬಾ ತಂಗಿ ಹೋಗಿ ಬಾರಮ್ಮ ಕನ್ನಡದ ಕಸ್ತೂರಿ ಕಣ್ಮಣಿಗಳೇ ಪತ್ರಕರ್ತರೇ ಮುನ್ನುಡಿಯ ಬರೆಯುವರೇ ಪತ್ರಕರ್ತರೇ ನನ್ನದೊಂದು ಮನವಿ ಹೂವು ನನ್ನದು ಹೂವು ಕಟ್ಟುವ ದಾರ ನನ್ನದು ನಿಮ್ಮ ಕೈಲಿ ಕೊಡ್ತೀನಿ ಶಿವನ ಪೂಜೆಗಿಡ್ತಿರೋ ಶಿವನ ಪಾದಕ್ಕಿಡ್ತಿರೋ ಕನ್ನಡದ ಕಸ್ತೂರಿ ಕಣ್ಮಣಿಗಳೇ ಹಾಡು ನನ್ನದು ಸರಸ್ವತಿ ನನ್ನವಳು ನಿಮ್ಮ ಕಿವಿಗೆ ಹೇಳ್ತೀನಿ ಕತ್ಲಲ್ಲಿಡ್ತಿರೋ ಬೆಳಕಿಗಿಡ್ತಿರೋ ಅದು ಆಗಲಿ ನಾ ಕಂಡಂತೆ ನನಸು ಏಕೋ ಕಾಣಿ ಒಪ್ಪುತ್ತಿಲ್ಲ ನನ್ನ ಮನಸ್ಸು ಆದರೂ ಬೀಳುತ್ತಿದೆ ಮತ್ತೆ ಮತ್ತೆ ಕನಸು. ಹಾಗೆ ನಾನೊಂದು 2 ನುಡಿಮುತ್ತನ್ನ ಹೇಳ್ತೀನಿ. ವಿದ್ಯೆಯ ಜೊತೆ ವಿನಯವಿದ್ದರೆ ಹರಳಿದ ಹೂವಿಗೆ ಪರಿಮಳವಿದ್ದಂತೆ, ವಿದ್ಯೆ ಇಲ್ಲದವನ ಮುಖ ಬೇರಿಲ್ಲದ ಗಿಡವಿರುತ್ತೆ. ಧನ್ಯವಾದಗಳು. ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಅಂದಿನ ನಮ್ಮ ಹಿರಿಯರು ದೇಶವನ್ನು ದುಷ್ಟರ ಮುಷ್ಟಿಯಿಂದ ಬಿಡಿಸಿದವರು. ದೇಶವನ್ನು ದುಷ್ಟರ ಮುಷ್ಟಿಯಿಂದ ಬಿಡಿಸಿದವರು. ಇವರೆಲ್ಲ ದೇಶಭಕ್ತಿಯ ಶ್ರೀಮಂತಿಕೆಯುಳ್ಳವರು. ಇವರೆಲ್ಲ ದೇಶಭಕ್ತಿಯ ಶ್ರೀಮಂತಿಕೆಯುಳ್ಳವರು. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ದೇಶಕ್ಕಾಗಿ ಒಡವೆ ವಸ್ತ್ರ ಕುಟುಂಬವನ್ನೇ ತೊರೆದವರು. ದೇಶಕ್ಕಾಗಿ ಒಡವೆ ವಸ್ತ್ರ ಕುಟುಂಬವನ್ನೇ ತೊರೆದವರು. ಆಂಗ್ಲರ ಅಂಗೈಯಲ್ಲಿ ಹಿಂಸೆಗೊಳಗಾದವರು. ಆಂಗ್ಲರ ಅಂಗೈಯಲ್ಲಿ ಹಿಂಸೆಗೊಳಗಾದವರು. ಬೀದಿ ದೀಪದ ಬೆಳಕಿನಲ್ಲಿ ಪತ್ರಿಕಾ ಪ್ರಕಟಿಸಲು ನಿರತರಾದವರು. ಬೀದಿ ದೀಪದ ಬೆಳಕಿನಲ್ಲಿ ಪತ್ರಿಕಾ ಪ್ರಕಟಿಸಲು ನಿರತರಾದವರು. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡವರು. ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡವರು. ಇವರಲ್ಲಿ ಈಗಲೂ ನಮ್ಮ ನಿಮ್ಮ ನಡುವೆಯೂ ಇರುವವರು. ಇವರಲ್ಲಿ ಈಗಲೂ ನಮ್ಮ ನಿಮ್ಮ ನಡುವೆಯೂ ಇರುವವರು. ಉಗುರಿನ ಅಡಿಯಲ್ಲಿ ಗುಂಡು ಸೂಜಿ ಚುಚ್ಚಿ ಹಿಂಸಿಸಿದ ಆಂಗ್ಲರು. ಉಗುರಿನ ಅಡಿಯಲ್ಲಿ ಗುಂಡು ಸೂಜಿ ಚುಚ್ಚಿ ಹಿಂಸಿಸಿದ ಆಂಗ್ಲರು. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಗಾಂಧೀಜಿಯವರೊಡನೆ ಒಡನಾಟವನ್ನು ಅರಿತ ಆಂಗ್ಲರು. ಗಾಂಧೀಜಿಯವರೊಡನೆ ಒಡನಾಟವನ್ನು ಅರಿತ ಆಂಗ್ಲರು. ಆಂಗ್ಲರ ಕಣ್ತಪ್ಪಿಸಲು ರಸ್ತೆಯ ಮೋರಿಯ ಕೆಳಗೆ ಮಲಗಿದವರು. ಆಂಗ್ಲರ ಕಣ್ತಪ್ಪಿಸಲು ರಸ್ತೆಯ ಮೋರಿಯ ಕೆಳಗೆ ಮಲಗಿದವರು. ಇದನ್ನೆಲ್ಲ ಮನವರಿಕೆ ಮಾಡಿದ
NDKಯವರು. ಇದನ್ನೆಲ್ಲ ಮನವರಿಕೆ ಮಾಡಿದ ಹೆಮ್ಮೆಯ NDKಯವರು. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಅವಕಾಶಕ್ಕಾಗಿ ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಸಂಪತ್ತಿ ಉಳಿಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಸಂಪತ್ತಿ ಉಳಿಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಆಹಾರವು ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಆಹಾರವು ನೀಗುವ ಶಕ್ತಿಯು ನೀನಾಗು. ಅಮೃತ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನ್ನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಕವನದ ಹೆಸರು ಬಾಳ ಸಿಕ್ಕು. ಅಮ್ಮ ಬಿಡಿಸಿದಂತೆ ಕೂದಲ ಸಿಕ್ಕು. ಅಮ್ಮ ಬಿಡಿಸಿದಂತೆ ಕೂದಲ ಸಿಕ್ಕು. ಮೋಡಗಳ ಸಿಕ್ಕು ಬಿಡಿಸಿ ತಲೆಯ ತುಂಬ ತಾರೆಗಳ ಮುಡಿಸಿ. ಚಂದ್ರಮ ಚಂದ್ರಮ ತೋರಿಹನು ಬಾನೆಂಬ ಚೆಲುವೆಯ. ಚಂದ್ರಮ ತೋರಿಹನು ಬಾನೆಂಬ ಚೆಲುವೆಯ. ಸಹಸ್ರ ನೇತ್ರಗಳ ದೃಷ್ಟಿ ಒಂದೇ ಇರಲು ಹಿಡಿದವನಾರು ಕ್ರೋಧದ ಬಿಲ್ಲು. ಸಹಸ್ರ ನೇತ್ರಗಳ ದೃಷ್ಟಿ ಒಂದೇ ಇರಲು ಹಿಡಿದವನಾರು ಕ್ರೋಧದ ಬಿಲ್ಲು. ಹೃದಯವನ್ನು ಚಿಮ್ಮಿರಲು ಹಾಲಾಗಿ ಬೀಳಲೇಬೇಕು ಬಿಲ್ಲು. ಬೀಳಲೇಬೇಕು ಬಿಲ್ಲು ಗೆದ್ದಲ ಆಹಾರವಾಗಿ. ಕಟಕಟ ಹಲ್ಲು ಕಡಿದು ಕೊದ ಕೊದ ಖುದ್ದು ಹುಂಕರಿಸೆ. ಚೆಲುವು ಮಾಸುವುದಿಲ್ಲ ಬಿಡು. ಕಟಕಟ ಖುದ್ದು ಹಲ್ಲು ಕಡಿಯೇ ಚೆಲುವು ಮಾಸುವುದಿಲ್ಲ ಬಿಡು. ಅದು ದೂರ ಬಲು ದೂರ ಕಣ್ಣು ಜೊತೆಗೆ ಎದೆಗೂ. ಅದು ದೂರ ಬಲು ದೂರ ಕಣ್ಣು ಜೊತೆಗೆ ಎದೆಗೂ. ಜಗದೆಲ್ಲ ಚೆಲುವ ಹಚ್ಚಿಕೊಂಡು ಹಾಲಾಗದೊಡೆ ಪ್ರತಿ ಎದೆಗೆ. ಜಗದೆಲ್ಲ ಚೆಲುವ ಹಚ್ಚಿಕೊಂಡು ಹಾಲಾಗದೊಡೆ ಪ್ರತಿ ಎದೆಗೆ. ಕ್ಷಣದಿ ಹಾಲು ಕ್ಷಣದಿ ವಿಷ. ಕ್ಷಣದಿ ಹಾಲು ಕ್ಷಣದಿ ವಿಷ. ಎದೆಯು ಜೇನಾಗಬಹುದೇ ಒಂದು ದಿನ. ಎದೆಯು ಜೇನಾಗಬಹುದೇ ಒಂದು ದಿನ. ಸವಿದು ಬದುಕಬಹುದೇ ಒಂದು ದಿನ. ಸಿಕ್ಕುಗಳ ಬಿಡಿಸುವುದು ಸುಲಭವಲ್ಲ. ಸಿಕ್ಕುಗಳ ಬಿಡಿಸುವುದು ಸುಲಭವಲ್ಲ. ಸಿಕ್ಕುಗಳ ಹೆಣೆ ಮುಡಿಗೆ ಅಂದವಿಲ್ಲ. ಸೊಕ್ಕಿನಲ್ಲಿ ಸಿಕ್ಕ ಬಡಿದೊಡೆ. ಸೊಕ್ಕಿನಲ್ಲಿ ಸಿಕ್ಕ ಬಡಿದೊಡೆ ಕೇಶಗಳು ಶೇಷ ಉಳಿಯುವುದಿಲ್ಲ. ಸಿಕ್ಕು ಬಿಡಿಸಬೇಕು ಅಮ್ಮ ನೊಲಮೆಯ ಹೃದಯ. ಸಿಕ್ಕು ಬಿಡಿಸಬೇಕು ಅಮ್ಮ ನೊಲಮೆಯ ಹೃದಯ. ಕೊನೆಗಟ್ಟ ತುಪ್ಪವವಳು. ಹಾಲಿನ ಕೊನೆಗಟ್ಟ
ಕಟ್ಟಗಟ್ಟ ತುಪ್ಪವಳು ತುಪ್ಪವಾಗಿರಿ, ತುಪ್ಪವಾಗಿರಿ ತೂಪರದ ಕೊಳ್ಳಿಯ ಮರೆತು, ತುಪ್ಪವಾಗಿರಿ ತೂಪರದ ಕೊಳ್ಳಿಯ ಮರೆತು, ಜಗದಿ ಸಿಕ್ಕುಗಳು ಸಿಗುವುದೇ ಇಲ್ಲ. ದುಸ್ಥಿತಿ ಜನರಲ್ಲಿ ಕಹಿ ಬಿತ್ತಿ ನಿರಪರಾಧಿಗಳ ಜೀವ ಬಲಿ. ಜನರಲ್ಲಿ ಕಹಿ ಬಿತ್ತಿ ನಿರಪರಾಧಿಗಳ ಜೀವ ಬಲಿ. ಸತ್ತವರನ್ನು ಬಳಸಿಕೊಂಡು ಹಣ ವಸೂಲಿ ಮಾಡುವ ನರ ರಾಕ್ಷಸರು. ಸತ್ತವರನ್ನು ಬಳಸಿಕೊಂಡು ಹಣ ವಸೂಲಿ ಮಾಡುವ ನರ ರಾಕ್ಷಸರು. ಯಾರು ಮೊದಲು ದೇಶ ಹಾಳು ಮಾಡಬೇಕೆಂದು ಪೈಪೋಟಿ ನಡೆಸುವ ಪಕ್ಷಗಳು. ಯಾರು ಮೊದಲು ದೇಶ ಹಾಳು ಮಾಡಬೇಕೆಂದು ಪೈಪೋಟಿ ನಡೆಸುವ ಪಕ್ಷಗಳು. ಅನುದಾನವಾಗಿ ಬಂದ ಬಡವರ ಹಣ ಹಾದಿಯುದ್ದಕ್ಕೂ ಹಂತ ಹಂತವಾಗಿ ಹಂಚಿ. ಅನುದಾನವಾಗಿ ಬಂದ ಬಡವರ ಹಣ ಹಾದಿಯುದ್ದಕ್ಕೂ ಹಂತ ಹಂತವಾಗಿ ಹಂಚಿ. ಕೊನೆಗೆ ಬಡವರ ಕೈಗೆ ಖಾಲಿ ಕಂಠ. ಕೊನೆಗೆ ಬಡವರ ಕೈಗೆ ಖಾಲಿ ಕಂಠ. ಬ್ಯಾಂಕುಗಳಿಗೆ ಲಗ್ಗೆ ಹಾಕಿ ಲೂಟಿ ಮಾಡಿ ಕೋಟಿ ಕೋಟಿ ಕಪ್ಪು ಹಣ ಧನ ಪಿಶಾಚಿಗಳ ಹೊಸದಲ್ಲಿ. ಬ್ಯಾಂಕುಗಳಿಗೆ ಲಗ್ಗೆ ಹಾಕಿ ಲೂಟಿ ಮಾಡಿ ಕೋಟಿ ಕೋಟಿ ಕಪ್ಪು ಹಣ ಧನ ಪಿಶಾಚಿಗಳ ವಶದಲ್ಲಿ. ಸಾಲು ಸಾಲು ಬೆವರಿ ಸುಲಿಸಿ ನಿಂತ ಅಮಾಯಕರಿಗೆ ಸಂಜೆ ವೇಳೆಗೆ ಖಾಲಿ ಸಾವಿರ ಸಾವಿರ. ನಾಡು ಕಾಡು ನಾಶ ಮಾಡುವುದರಲ್ಲಿ ತಾಮುಂದು. ಹೆಸರು ಪ್ರತಿಮೆಗಳನ್ನಿಡುವುದರಲ್ಲೂ ತಾಮುಂದು. ಕಾಡು ನಾಡು ನಾಶ ಮಾಡುವುದರಲ್ಲಿ ತಾಮುಂದು. ಹೆಸರು ಪ್ರತಿಮೆಗಳನ್ನಿಡುವುದರಲ್ಲೂ ತಾಮುಂದು. ಯಾವುದರಲ್ಲಿಯೂ ರಣಹದ್ದುಗಳಂತಿದೆ ದುಷ್ಟ ರಾಜಕೀಯ. ಯಾವುದರಲ್ಲಿಯೂ ರಣಹದ್ದುಗಳಂತಿದೆ ದುಷ್ಟ ರಾಜಕೀಯ. ಎಲ್ಲದರಲ್ಲೂ ದುಷ್ಟ ರಾಜಕಾರಣಿಗಳ ಹಸ್ತಕ್ಷೇಪ. ಎಲ್ಲದರಲ್ಲೂ ದುಷ್ಟ ರಾಜಕಾರಣಿಗಳ ಹಸ್ತಕ್ಷೇಪ. ರಾಜಕಾರಣ ಎಂದರೆ ಅನಿಷ್ಟ ಎಂಬಂತಾಗಿದೆ ಸಾಮಾನ್ಯ ಜನರಲ್ಲಿ. ರಾಜಕಾರಣ ಎಂದರೆ ಅನಿಷ್ಟ ಎಂಬಂತಾಗಿದೆ ಸಾಮಾನ್ಯ ಜನರಲ್ಲಿ. ಬುದ್ಧಿವಂತರನ್ನು ಗರಿಪಾರು ಮಾಡಿ ನರಿ ಬುದ್ಧಿಯುಳ್ಳ ವ್ಯಕ್ತಿಗಳನ್ನು ಕುರ್ಚಿಯಲ್ಲಿ. ನನಗೆ ಆಗಸ್ಟ್ 15ನೇ ತಾರೀಕು ನನ್ನ ಬರ್ತ್ಡೇ ಇತ್ತು, ಮತ್ತು ಇಂಡಿಪೆಂಡೆನ್ಸ್ 79ನೇ ತಾರೀಕು, 79ನೇ ಸ್ವಾತಂತ್ರ್ಯ ದಿನಾಚರಣೆ. ಅದರ ಪ್ರಯುಕ್ತವಾಗಿ ಬರ್ತಿದ್ದೀನಿ. ಕವನದ ಶೀರ್ಷಿಕೆ ನಮ್ಮ ಭವ್ಯ ಭಾರತ. ನಾನು ಹಾಡಿನ ರೂಪದಲ್ಲಿ ಪ್ರಸ್ತುತಪಡಿಸ್ತೇನೆ. ಸ್ವಾತಂತ್ರ್ಯದ ಸುದಿನದಲ್ಲಿ ನಮ್ಮ ಭಾರತ ಬಾನೆತ್ತರ ಹಾರುತ್ತಿದೆ ನಮ್ಮ ಬಾವುಟ. ಕೇಸರಿ ಬಿಳಿ ಹಸಿರಿನ ನಡುವೆ ಅಶೋಕ ಚಕ್ರ. ಕಣ್ಣಿಗೆ ಎಷ್ಟು ಸೊಬಗು ನೋಡು ನಮ್ಮ ಭಾರತ. ಕಣ್ಣಿಗೆ ಎಷ್ಟು ಸೊಬಗು ನೋಡು ನಮ್ಮ ಭಾರತ. ಜಾತಿ ವರ್ಣ ಭೇದ ಬಿಟ್ಟು ಒಟ್ಟು ಸೇರಬೇಕು. ಒಂದೇ ತಾಯಿಯ ಮಕ್ಕಳಂತೆ ನಮ್ಮ ಬದುಕು ಆಗಿರಲಿ. ಒಂದೇ ತಾಯಿಯ ಮಕ್ಕಳಂತೆ ನಮ್ಮ ಬದುಕು ಆಗಿರಲಿ. ಶಾಂತಿ ಸಮಾಧಾನವು ನೆಲೆಯಾಗಲಿ. ಭಾರತದ ನಿಸರ್ಗದೊಳಗೆ ನಾನು ಭುವಿಯೊಳಗೆ ಅಡಗಿಹುದು ನಿತ್ಯ ಸತ್ಯ. ತಿಳಿಯನ್ನು ಕಲುಕದಿರು ಪಡೆಫಲದ ಗೌಪ್ಯ. ನಿನ್ನ ದಾಹಕ್ಕೆ ಬೇಕು ಈ ನಿಸರ್ಗ, ಅದರ ತಾಳ್ಮೆಗಿಲ್ಲವೇ ಮಿತಿಯ ವರ್ಗ. ಮಿತಿಮೀರಿ ಆಡುವ ಆಟಗಳಿಗುಂಟು ಲೆಕ್ಕ, ಮಿತಿಯಲ್ಲಿ ಬದುಕು ನೀ ಒಳಿತು ಪಕ್ಕ. ಬೇಕು ಬೇಡಗಳ ನಡುವೆ ನೀನು ನೀನಾಗಿರು, ನಿನ್ನ ನಂಬಿದ ಜನಕ್ಕೆ ಆಗುವೆ ನೀಸೂರು. ನಿನ್ನೊಳಗಿನ ಚೇತನ ಮಜರುಗಳ ಹಿರಿತನ, ಹೆತ್ತವರ ಮನದಿ ಚಿಗುರೊಡೆವ ಹೊಸತನ. ಸಹಜತೆಗೆ ತಲೆಬಾಗು ಅದುವೇ ನಿಜ ಭಕ್ತಿ, ನೀ ನಡೆವ ಹಾದಿ ಪರಿಶುದ್ಧತೆಯ ಶಕ್ತಿ. ಸಹಜತೆಗೆ ತಲೆಬಾಗು ಅದುವೇ ನಿಜ ಭಕ್ತಿ, ನೀ ನಡೆವ ಹಾದಿ ಪರಿಶುದ್ಧತೆಯ ಶಕ್ತಿ. ಶ್ವೇತವರ್ಣದ ಕೇಶರಾಶಿಯ ಹರಡಿ ನಿನ್ನ ಆಗಮನದ ಬೋರ್ಗರೆತ ಎನ್ನ ಮೈಮನಗಳಿಗೆ ಪುಳಕವಲ್ಲವೇ ಸಖಿ. ಬಿರುಬಿಸಿಲ ಬೇಗೆಗೆ ಭೂತಾಯಿ ಎದೆಬಿರಿಗೆ ನಿನ್ನ ಮೊದಲ ಸ್ಪರ್ಶದ ಮಣ್ಣಿನ ಕಂಪು ಎನ್ನ ನಾಸಿಕಕ್ಕೆ ಹಿತವಲ್ಲವೇ ಸಖಿ. ಭೂತಾಯ ಒಡಲಳು ಉದುಗಿಹ ಬೀಜವೆಲ್ಲ ಮೊಳಕೆಯೊಡೆಗೆ ಆ ತಿಳಿ ಹಸಿರ ಚೆಲುವು ನಯನ ಮನೋಹರವಲ್ಲವೇ ಸಖಿ. ಕಾವೇರಿ ತಾಯಿ ಮೈ ತುಂಬಿ ಹರಿಗೆ ಮತ್ಸ್ಯವೆಲ್ಲ ಮೇಲೇರಲು ಪುಟ್ಟ ಬೊಗಸೆಯಲ್ಲಿ ಹಿಡಿದ ಎನ್ನ ಆ ಬಾಲ್ಯ
ಮರೆಯುವುದುಂಟೇ ಸಖಿ? ಹುಲ್ಲು ಮನೆ ಮಾಡಿ ನಿಂದಿಳಿವ ನಿನ್ನ ಹನಿಗಳ ಸೊಬಗು ನನ್ನಪ್ಪನಿಷ್ಟದ ಖಾಲಿ ಚಹದಂತೆ ಆಗಿರಲಿಲ್ಲವೇ ಸಖಿ? ಮೈ ಕೊರೆಯುವ ಚಳಿಯ ಕಾರಿರುಳ ರಾತ್ರಿಯೊಳು ಒಮ್ಮೊಮ್ಮೆ ನಿನ್ನಯ ರುದ್ರ ನರ್ತನ, ಮತ್ತೊಮ್ಮೆ ನಿನ್ನಯ ಪಿಸು ಮಾತು ಎನ್ನಮ್ಮನ ಜೋಗುಳದಂತಲ್ಲವೇ ಸಖಿ? ಅವಕಾಶಕ್ಕಾಗಿ ಧನ್ಯವಾದ. ಕವನದ ಶೀರ್ಷಿಕೆ ಸಾಧನೆ ಸ್ಫೂರ್ತಿ ನಮ್ಮ ಭಾರತ. ಸ್ವತಂತ್ರ ದಿನದಂದು ನಮಗೆಲ್ಲ ಸರಳದಂತೆ, ಮರೆಯಲಾಗದ ನಗುವಿನ ಸಾಗರದಂತೆ, ಬೆಳೆಯಲಿ ಕನ್ನಡ ಚಿಗುರಿನ ಮರದಂತೆ, ಉಳಿಯಲಿ ಗಣ್ಯರು ನುಡಿದ ಭಾಷಣದಂತೆ, ಸೇರಲಿ ಕಾವೇರಿ ತೀರದಂತೆ, ಪ್ರತಿ ಮಗು ಹುಟ್ಟಬೇಕಿದೆ ವೀರ ಯೋಧನಂತೆ, ಶಾಂತಿ ಗುಣವೇ ನಮ್ಮ ಗಾಂಧೀಜಿಯಂತೆ, ಕಣ್ಣು ಹಾಯಿಸಿದಂತ ಸುತ್ತಲೂ ಕಾಣುತ್ತಿಲ್ಲ ಸ್ವಚ್ಛತೆಯ ಪರಿಸರವಂತೆ, ಈ ಕೊಳ್ಳುವ ಕಥನದಲ್ಲಿ ಸಾಮಾನ್ಯ ಜೀವನ ಅವಸರದಲ್ಲಿ, ಅಂದು ನಾ ಕಂಡ ಸ್ವಾತಂತ್ರ್ಯ ಅರುಷದಿ ಹಾಡಿದ ರಾಷ್ಟ್ರಗೀತೆಯಂತೆ, ಈ ನೋವಿನಲ್ಲಿನ ನಡುವೆ ಮಕ್ಕಳು ಮೊಬೈಲ್ ನೋಡುವುದೇ ಸ್ವತಂತ್ರವಂತೆ, ನಮ್ಮ ಸಂಸ್ಕೃತಿ ಸಂಗೀತ ಕಲೆ ಬೆಳೆಯಲಿ ಆಗಿನ ಕಾಲದಂತೆ, ಸದಾ ಇರಲಿ ದೇಶದ ಮೇಲೆ ಪ್ರೀತಿ ಎಂದಿನಂತೆ, ಭಾರತೀಯ ಪ್ರತಿ ಹೋರಾಟಗಾರರು ನೆನೆದು ಧ್ವಜಾರೋಹಣ ಆರಿಸೋಣ ಪ್ರತಿ ವರ್ಷದಂತೆ. ಶೀರ್ಷಿಕೆ ಗ್ರಂಥಾಲಯದ ಮಹತ್ವ. ಓ ಜ್ಞಾನದ ಭಂಡಾರವೇ, 4 ಗೋಡೆಗಳ ಒಳಗೆ ಅಡಗಿ ಕುಳಿತಿರುವೆ ನೀನು. ಪುಸ್ತಕ ಕಾಗದದ ಹಾಲೆಗಳ ರೂಪದಲ್ಲಿ ಅಡಗಿದೆ ಜ್ಞಾನದ ಭಂಡಾರ. ನೀವೆಲ್ಲ ಇರುವಿರಿ ಅಜ್ಞಾನದ ಕತ್ತಲೆಯಲ್ಲಿ. ನೀವೊಮ್ಮೆ ಬಂದು ಓದು ನನ್ನ ಒಂದು ಪುಸ್ತಕವನ್ನು. ಅದು ನಿನ್ನ ಜೀವಕ್ಕೆ ತೋರಿಸುವುದು ಹೊಸ ಲೋಕವೊಂದನ್ನು. ಕತ್ತಲಲ್ಲಿ ಇರುವ ನನ್ನ ಜೀವನಕ್ಕೆ ತೋರಿಸುವುದು ಬೆಳಕಿನೆಡೆಗೆ ದಾರಿ. ಬಾ ಮನುಜನೇ ಬಾ, ಜ್ಞಾನದ ಬೆಳಕಿನಲ್ಲಿ ನೀನು ಬಂದು ಜ್ಞಾನಿಯಾಗು. ಚರಿತ್ರೆಗಳ ಪುಟಗಳನ್ನು ತಿರುಗಿಸಲು ಸಾಹಿತಿಗಳ ಸಾಹಿತ್ಯದ ಸಾಮ್ರಾಜ್ಯದಲ್ಲಿ ನೀನು ಸಾಮ್ರಾಟನಾಗು. ಬಾ ಕೋಶ ಓದಿ ಜ್ಞಾನಿಯಾಗು, ನಿನ್ನ ಬದುಕು ಪಾವನಗೊಳಿಸು. ಬಾ ಮನುಜನೇ ಬಾ, ಗ್ರಂಥಾಲಯಕ್ಕೆ ಬಂದರೆ ಆಗುವುದು ನಿನ್ನ ಜೀವನ ಪಾವನ. ಧನ್ಯವಾದ. ಮೆಣಸು ಕರಿ ಮೆಣಸಿನ ತವರೂರಿದು, ಕಾವೇರಿ ತಾಯಿ ಹರಿವ ಬೀಡಿದು. ಕಾವೇರಿ ತಾಯಿ ಹರಿವ ಬೀಡಿದು, ಹೆಮ್ಮೆಯ ನಾಡು ನಮ್ಮೆಯ ಹೆಮ್ಮೆಯ ನಾಡಿದು. ರಮಣೀಯ ಮಂಜಿನ ಮನೆಯಿದು, ವಾಸ್ತುಶಿಲ್ಪ ಕಲೆಗಳ ಬೀಡಿದು. ಹಳೆಬೀಡು ಬೇಲೂರಿನ ತವರೂರಿದು, ಈ ಚೆಲುವಿಗೆ ಸಾಟಿ ಇಲ್ಲ ಕೃತಿಗೆ ದಾಟಿ ಇಲ್ಲ. ಈ ಚೆಲುವಿಗೆ ಸಾಟಿ ಇಲ್ಲ ಕೃತಿಗೆ ದಾಟಿ ಇಲ್ಲ. ನಾಡಿದು ಹೆಮ್ಮೆಯ ನಾಡಿದು ನಮ್ಮೆಯ ಹೆಮ್ಮೆಯ ನಾಡಿದು. ಮೊಬೈಲ್ ಅವಾಂತರ, ಇದು ಹೀಗೆ ಬರೆದಿದ್ದಲ್ಲ, ಇದು ಸಹ ತುಂಬ ವರ್ಷಗಳಿಂದ ಬಂದಿತ್ತು. ಮೊಬೈಲ್ ಅವಾಂತರ. ಯಾರಲ್ಲೂ ಎಲ್ಲೆಲ್ಲೂ ಮೊಬೈಲ್, ಯಾರಲ್ಲೂ ಎಲ್ಲೆಲ್ಲೂ ಮೊಬೈಲ್. ಪಿಸುಗುಸು ಮಾತೊಳಗೆ ದುಬಾರಿ ಕರೆನ್ಸಿ ಬಿಲ್, ಪಿಸುಗುಸು ಮಾತಿನೊಳಗೆ ದುಬಾರಿ ಕರೆನ್ಸಿ ಬಿಲ್. ಏನೂ ಅರಿಯದ ಕಂದನ ಕೈಯಲ್ಲೂ ಈ ಸೆಲ್ಲು, ಏನೂ ಅರಿಯದ ಕಂದನ ಕೈಯಲ್ಲೂ ಈ ಸೆಲ್ಲು. ಇದ ನೀಡದಿದ್ದರೆ 10 ಸುರಿಯುವುದು ಜೊಲ್ಲು, ಇದ ನೀಡದಿದ್ದರೆ 10 ಸುರಿಸುವುದು ಜೊಲ್ಲು. ಓರ್ವನಿಂದ ಮೆಸೇಜ್ ಮತ್ತೊಬ್ಬನಿಂದ ಮಿಸ್ ಕಾಲ್, ಓರ್ವನಿಂದ ಮೆಸೇಜ್ ಮತ್ತೊಬ್ಬನಿಂದ ಮಿಸ್ ಕಾಲ್. SMS ಎಂದು ಅನ್ಯರೊಡನೆ ಆಟವಾಡುವರು ರಾತ್ರಿ ಹಗಲು, ಅನ್ಯರೊಡನೆ ಆಟವಾಡುವರು ರಾತ್ರಿ ಹಗಲು. ಅತ್ತಲೋ ಇತ್ತಲೋ ಬರುವುದು ಯಾರದೋ ನಂಬರ್. ರಾಂಗ್ ಎಂದಾಗ ಅವರಿಂದ ರಿಪ್ಲೈ ಫೋನ್ ಇಡಲು ಆಫರ್, ರಾಂಗ್ ಎಂದು ಅವರಿಂದ ರಿಪ್ಲೈ ಫೋನ್ ಇಡಲು. ಅಪ್ಪನಿರುವಾಗ ಪ್ರೇಮಿಯಿಂದ ಕರೆ ಮೂಡಿ ಬರಲು, ಅಪ್ಪನಿರುವಾಗ ಪ್ರೇಮಿಯಿಂದ ಕರೆ ಮೂಡಿ ಬರಲು. ಆ ಕ್ಷಣ ಫ್ರೆಂಡ್ ಎಂದು ಮಾತಿನೊಡನೆ ತುಡಿ ಸ್ವಲ್ಪ ಅದಲು ಬದಲು. ಸ್ನೇಹ ಪ್ರೀತಿ ಎಂದು ಅನರ್ಥ ಒಬ್ಬರಿಗೊಬ್ಬರೇ ನಗಲು, ಸ್ನೇಹ ಪ್ರೀತಿ ಎಂದು ಅನರ್ಥ ಒಬ್ಬರಿಗೊಬ್ಬರೇ ನಗಲು. ಪ್ರಾಯ ಹಣ ತನ್ನದೆಂದು ಸಮಯ ಕಳೆವ ಅಮಲು, ಸಮಯ ಕಳೆವ ಅಮಲು. ಕುಂತಲ್ಲಿ ನಿಂತಲ್ಲಿ ಎಲ್ಲವೂ ಸಂಬಂಧ ವ್ಯವಹಾರ, ಕುಂತಲ್ಲಿ ನಿಂತಲ್ಲಿ ಎಲ್ಲವೂ ಸಂಬಂಧ ವ್ಯವಹಾರ. ಸುಖ ದುಃಖದಲ್ಲಿ ತತ್ಕ್ಷಣ ಇದರ ಪ್ರಯೋಗ ಬಲು ಅಪಾರ. ಸೂಕ್ತ ಕಾರ್ಯಕ್ಕೆ ಬಳಕೆಯಾದರೆ ಯಾರಿಗಿಲ್ಲ ದಿಗಿಲು, ಸೂಕ್ತ ಕಾರ್ಯಕ್ಕೆ ಬಳಕೆಯಾದರೆ ಯಾರಿಗಿಲ್ಲ ದಿಗಿಲು. ಅಕಾರ್ಯ ಬಳಕೆ ನಮ್ಮ ಸುತ್ತುವುದು ಅಜ್ಞಾನದ ಕಾರ್ಗತ್ತಲು, ಅಕಾರ್ಯ ಬಳಕೆ ನಮ್ಮ ಸುತ್ತುವುದು ಅಜ್ಞಾನದ ಕಾರ್ಗತ್ತಲು. ಕೆಲ ಮನಗಳ ಸರ್ವನೆ ಸೇರಿಸುವುದು ತುಂಬಾ ಹತ್ತಿರ, ಕೆಲ ಮನಗಳ ಸರ್ವನೆ ಸೇರಿಸುವುದು ತುಂಬಾ ಹತ್ತಿರ. ಕೆಲ ಮನಗಳ ಸರಿಸುವುದು ತುಂಬಾ ದೂರ. ಆ ಕಡೆ ಈ ಕಡೆ ಓಡಾಡಿ ಮಾತನಾಡುತ್ತಿದ್ದರೆ ಈ ಸಂಚಾರವಾಣಿ, ಆ ಕಡೆ ಈ ಕಡೆ ಓಡಾಡಿ ಮಾತನಾಡುತ್ತಿದ್ದರೆ ಈ ಸಂಚಾರವಾಣಿ. ಸಮಯ ಸಾಗಿ ಹರಿಯುವುದರೊಳಗೆ ಕಾಣುವುದು ಸಂಜೆವಾಣಿ, ಸಮಯ ಸಾಗಿ
ಹರಿಯುವುದರೊಳಗೆ ಕಾಣುವುದು ಸಂಜಯವಾಣಿ. ಇದಿಲ್ಲದೆ ಮುಂದೆ ಸಾಗದೇನು, ಇದಿಲ್ಲದೆ ಮುಂದೆ ಸಾಗದೇನೋ ಜೀವನ. ಯೋಚಿಸಿ ನಂತರ ನೋಡಿ ಹೇಗಿದೆ ಈಗ, ನೋಡಿ ಹೀಗಿದೆ, ಈಗೇಕಾಗಿದೆ ಈ ಮೊಬೈಲ್ ಅವಾಂತರ. ಈಗ ಇರಬೇಕು ಕೃಷ್ಣನ ಮತ್ತು ದಯವಿಟ್ಟು ಕ್ಷಮಿಸಿ, ಒಂದು ತಮಾಷೆಗೆ ಬಂದರು. ಕೃಷ್ಣ ನೀನು ಇದ್ದಿದ್ದರೆ ಇವತ್ತು ರಾಧೆಯ ಅವಸ್ಥೆ ನೋಡಬೇಕಿತ್ತು. ಹಾಲು ಬೆಣ್ಣೆ ಕದಿಯಲು ಹೋದರೆ ನಿನ್ನ ಬಿಡುತ್ತಿರಲಿಲ್ಲ. ಕೋರ್ಟು ಕೇಸು ಹಬ್ಬ ಅಲ್ಲದೆ ನಿನಗೆ ಸಾಕಾಗುತ್ತಿತ್ತು. ನವಿಲುಗರಿ ಹುಷಾರಾಗಿ ಇಟ್ಟುಕೋ, ಮರಿ ಹಾಕುತ್ತದೆ ಎಂದು ಗರಿ ಮಾಡಿ ಪುಸ್ತಕದೊಳಗೆ ಅವಿಸಿಡುತ್ತಾರೆ ಅವರು ಅಂದರೆ ವಿದ್ಯಾರ್ಥಿಗಳು. ನಿನಗಿಂತ ರಸಿಕರು ಈಗಿನವರು, ಪ್ರೀತಿಯ ಯಾಗದಲ್ಲಿ ಇವರು ನಿನಗಿಂತ ನಿಪುಣರು. ಕೊಳಲು ಊದುವವರು ಬಹಳ ಇದ್ದಾರೆ, ಎಲ್ಲಾದರೂ ಭದ್ರವಾಗಿ ಇಟ್ಟುಕೋ. 1000 ಮಂದಿ ನಿನಗಿಂತ ಚೆನ್ನಾಗಿ ನುಡಿಸುತ್ತಾರೆ, ರಾಧೆಯನ್ನು ಜೋಪಾನ ಮಾಡಿಕೊ. ಅವಳಿಗೆ ನಿನ್ನ ಅಸ್ತಿತ್ವ ನೆನಪಿರುವಂತೆ ಮಾಡಿಕೊ. ಗೋಪಿಕಾ ಸ್ತ್ರೀಯರ ನೆನಪಿದ್ದರೆ ಮರೆತು ಬಿಡು, ಈಗೆಲ್ಲ ಬದಲಾಗಿದ್ದಾರೆ. ಕರಾಟೆ ಬಾಕ್ಸಿಂಗ್ ಕಲಿತಿದ್ದಾರೆ. ನಿನ್ನ ಮೋಹಕ ನೋಟಕ್ಕೆ ಕರಗುವುದಿಲ್ಲ ಅವರು. ಸ್ತ್ರೀಯರು ಅಂದಿನಂತೆ ಕಣ್ಣೋಟಕ್ಕೆ ಬೀಳುವುದಿಲ್ಲ ಎಂದು. ಕೃಷ್ಣ, ಸ್ತ್ರೀಯರು ಅಂದಿನಂತೆ ಕಣ್ಣೋಟಕ್ಕೆ ಬೀಳುವುದಿಲ್ಲ ಎಂದು. ಧನ್ಯವಾದಗಳು. ಕೊಡೆಗೆ ಮಳೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಮಳೆಯಲ್ಲಿ ನಿಲ್ಲುವ ಶಕ್ತಿಯನ್ನು ನಮಗೆ ಕೊಡುತ್ತದೆ. ಹಾಗೆಯೇ ಆತ್ಮವಿಶ್ವಾಸ ನಮಗೆ ಜಯವನ್ನು ತಂದುಕೊಡದೇ ಇದ್ದರೂ ಕಷ್ಟ ಎದುರಿಸಲು ಶಕ್ತಿ ನೀಡುತ್ತದೆ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂದರಿಗೆ ದಾರಿದೀಪ ಅಪ್ಪಿಕು ಕನ್ನಡವ. ನಮಸ್ತೆ. ಬೇಡನಿ ಈ ಪ್ರೇಮಕ್ಕೆ ಎದೆಯ ಮೀಟಿ ಕನಸ ದಾಟಿ ಹುಸಿಯಾಗಬೇಡನಿ ಈ ಪ್ರೀತಿಗೆ. ಒಲವಿನ ನೋಟಕ್ಕೆ ಕುಡಿ ಒಡೆದ ಪ್ರೇಮಕ್ಕೆ ಹುಸಿಯಾಗಬೇಡನಿ ಈ ಮನಸ್ಸಿಗೆ. ಮನದ ಸ್ಪಂದನ ವಯಸ್ಸಿನ ಲಿಂಗನ ಹುಸಿಯಾಗಬೇಡನಿ ಈ ಕನಸಿಗೆ. ಉಸಿರೇ ನೀನು, ಈ ಉಸಿರೇ ನೀನು, ಹುಸಿಯಾಗಬೇಡನಿ ಈ ಪ್ರೀತಿಗೆ. ಹುಸಿಯಾಗಬೇಡನಿ ಈ ಪ್ರೀತಿಗೆ. ಉಸಿರೇ. ಸಹೃದಯರಿಗೆ ನಮಸ್ಕಾರ. ಕವನದ ಹೆಸರು ಬಾಳ ಸಿಕ್ಕು. ಅಮ್ಮ ಬಿಡಿಸಿದಂತೆ ಕೂದಲ ಸಿಕ್ಕು, ಅಮ್ಮ ಬಿಡಿಸಿದಂತೆ ಕೂದಲ ಸಿಕ್ಕು, ಮೋಡಗಳ ಸಿಕ್ಕು ಬಿಡಿಸಿ ತಲೆಯ ತುಂಬ ತಾರೆಗಳ ಮುಡಿಸಿ. ಚಂದ್ರಮ ತೋರಿಹನು ಬಾನೆಂಬ ಚೆಲುವೆಯ, ಚಂದ್ರಮ ತೋರಿಹನು ಬಾನೆಂಬ ಚೆಲುವೆಯ. ಸಹಸ್ರ ನೇತ್ರಗಳ ದೃಷ್ಟಿ ಒಂದೇ ಇರಲು ಹಿಡಿದವನಾರು ಕ್ರೋಧದ ಬಿಲ್ಲು. ಸಹಸ್ರ ನೇತ್ರಗಳ ದೃಷ್ಟಿ ಒಂದೇ ಇರಲು ಹಿಡಿದವನಾರು ಕ್ರೋಧದ ಬಿಲ್ಲು. ಹೃದಯವನ್ನು ಚಿಮ್ಮಿರಲು ಹಾಲಾಗಿ ಬೀಳಲೇಬೇಕು ಬಿಲ್ಲು ಗೆದ್ದಲ ಆಹಾರವಾಗಿ. ಕಟಕಟ ಹಲ್ಲು ಕಡಿದು ಕೊದ ಖುದ್ದು ಹುಂಕರಿಸೆ ಚೆಲುವು ಮಾಸುವುದಿಲ್ಲ ಬಿಡು. ಕಟಕಟ ಖುದ್ದು ಹಲ್ಲು ಕಡಿಯೇ ಚೆಲುವು ಮಾಸುವುದಿಲ್ಲ ಬಿಡು. ಅದು ದೂರ, ಬಲು ದೂರ, ಕಣ್ಣು ಜೊತೆಗೆ ಎದೆಗೆ.
ಅದು ದೂರ, ಬಲು ದೂರ ಕಣ್ಣು ಜೊತೆಗೆ ಎದೆಗೂ. ಜಗದೆಲ್ಲ ಚೆಲುವ ಹಚ್ಚಿಕೊಂಡು ಹಾಲಾಗದೊಡೆ ಪ್ರತಿ ಎದೆಗೆ. ಜಗದೆಲ್ಲ ಚೆಲುವ ಹಚ್ಚಿಕೊಂಡು ಹಾಲಾಗದೊಡೆ ಪ್ರತಿ ಎದೆಗೆ. ಕ್ಷಣದಿ ಹಾಲು ಕ್ಷಣದಿ ವಿಷ, ಕ್ಷಣದಿ ಹಾಲು ಕ್ಷಣದಿ ವಿಷ. ಎದೆಯು ಜೇನಾಗಬಹುದೇ ಒಂದು ದಿನ, ಎದೆಯು ಜೇನಾಗಬಹುದೇ ಒಂದು ದಿನ, ಸವಿದು ಬದುಕಬಹುದೇ ಒಂದು ದಿನ. ಸಿಕ್ಕುಗಳ ಬಿಡಿಸುವುದು ಸುಲಭವಲ್ಲ, ಸಿಕ್ಕುಗಳ ಬಿಡಿಸುವುದು ಸುಲಭವಲ್ಲ. ಸಿಕ್ಕುಗಳ ಹೆಣೆ ಮುಡಿಗೆ ಅಂದವಿಲ್ಲ. ಸೊಕ್ಕಿನಲ್ಲಿ ಸಿಕ್ಕ ಬಡಿನೊಡೆ, ಸೊಕ್ಕಿನಲ್ಲಿ ಸಿಕ್ಕ ಬಡಿನೊಡೆ ಕೇಶಗಳು ಶೇಷ ಉಳಿಯುವುದಿಲ್ಲ. ಸಿಕ್ಕು ಬಿಡಿಸಬೇಕು ಅಮ್ಮ ನೊಲಮೆಯ ಹೃದಯ, ಸಿಕ್ಕು ಬಿಡಿಸಬೇಕು ಅಮ್ಮ ನೊಲಮೆಯ ಹೃದಯ. ಹಾಲಿನ ಕೊನೆಗಟ್ಟ ತುಪ್ಪವವಳು, ಹಾಲಿನ ಕೊನೆಗಟ್ಟ ತುಪ್ಪವವಳು. ತುಪ್ಪವಾಗಿರಿ ತುಪ್ಪವಾಗಿರಿ ತೂಪರದ ಕೊಳ್ಳಿಯ ಮರೆತು, ತುಪ್ಪವಾಗಿರಿ ತೂಪರದ ಕೊಳ್ಳಿಯ ಮರೆತು. ಜಗದಿ ಸಿಕ್ಕುಗಳು ಸಿಗುವುದೇ ಇಲ್ಲ, ಜಗದಿ ಸಿಕ್ಕುಗಳು ಸಿಗುವುದೇ ಇಲ್ಲ. ಧನ್ಯವಾದಗಳು. ನಮಸ್ಕಾರ. ನಾನು ಬಂದಿದ್ದು ಕೂಡ ತುಂಬ ತಡ ಆಯಿತು. ಅದು ತಲುಪಿದಕ್ಕೆ ನನಗೊಂದು ಸ್ವಲ್ಪ ಸಮಾಧಾನ ಇದೆ. ನನ್ನ ಕವನದ ಶೀರ್ಷಿಕೆ ದೇಶಭಕ್ತರು. ಸ್ವಾತಂತ್ರ್ಯಕ್ಕಾಗಿ ಅಂದಿನ ನಮ್ಮ ಹಿರಿಯರು, ಸ್ವಾತಂತ್ರ್ಯಕ್ಕಾಗಿ ಅಂದಿನ ನಮ್ಮ ಹಿರಿಯರು ದೇಶವನ್ನು ದುಷ್ಟರ ಮುಷ್ಟಿಯಿಂದ ಬಿಡಿಸಿದವರು, ದೇಶವನ್ನು ದುಷ್ಟರ ಮುಷ್ಟಿಯಿಂದ ಬಿಡಿಸಿದವರು. ಇವರೆಲ್ಲ ದೇಶಭಕ್ತಿಯ ಶ್ರೀಮಂತಿಕೆಯುಳ್ಳವರು, ಇವರೆಲ್ಲ ದೇಶಭಕ್ತಿಯ ಶ್ರೀಮಂತಿಕೆಯುಳ್ಳವರು. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ, ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ದೇಶಕ್ಕಾಗಿ ಒಡವೆ ವಸ್ತ್ರ ಕುಟುಂಬವನ್ನೇ ತೊರೆದವರು, ದೇಶಕ್ಕಾಗಿ ಒಡವೆ ವಸ್ತ್ರ ಕುಟುಂಬವನ್ನೇ ತೊರೆದವರು. ಆಂಗ್ಲರ ಅಂಗೈಯಲ್ಲಿ ಹಿಂಸೆಗೊಳಗಾದವರು, ಆಂಗ್ಲರ ಅಂಗೈಯಲ್ಲಿ ಹಿಂಸೆಗೊಳಗಾದವರು. ಬೀದಿ ದೀಪದ ಬೆಳಕಿನಲ್ಲಿ ಪತ್ರಿಕಾ ಪ್ರಕಟಿಸಲು ನಿರತರಾದವರು, ಬೀದಿ ದೀಪದ ಬೆಳಕಿನಲ್ಲಿ ಪತ್ರಿಕಾ ಪ್ರಕಟಿಸಲು ನಿರತರಾದವರು. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ, ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡವರು, ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡವರು. ಇವರಲ್ಲಿ ಈಗಲೂ ನಮ್ಮ ನಿಮ್ಮ ನಡುವೆಯೂ ಇರುವವರು, ಇವರಲ್ಲಿ ಈಗಲೂ ನಮ್ಮ ನಿಮ್ಮ ನಡುವೆಯೂ ಇರುವವರು. ಉಗುರಿನ ಅಡಿಯಲ್ಲಿ ಗುಂಡು ಸೂಜಿ ಚುಚ್ಚಿ ಹಿಂಸಿಸಿದ ಆಂಗ್ಲರು, ಉಗುರಿನ ಅಡಿಯಲ್ಲಿ ಗುಂಡು ಸೂಜಿ ಚುಚ್ಚಿ ಹಿಂಸಿಸಿದ ಆಂಗ್ಲರು. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ, ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಗಾಂಧೀಜಿಯವರೊಡನೆ ಒಡನಾಟವನ್ನು ಅರಿತ ಆಂಗ್ಲರು, ಗಾಂಧೀಜಿಯವರೊಡನೆ ಒಡನಾಟವನ್ನು ಅರಿತ ಆಂಗ್ಲರು. ಆಂಗ್ಲರ ಕಣ್ತಪ್ಪಿಸಲು ರಸ್ತೆಯ ಮೋರಿಯ ಕೆಳಗೆ ಮಲಗಿದವರು, ಆಂಗ್ಲರ ಕಣ್ತಪ್ಪಿಸಲು ರಸ್ತೆಯ ಮೋರಿಯ ಕೆಳಗೆ ಮಲಗಿದವರು. ಇದನ್ನೆಲ್ಲ ಮನವರಿಕೆ ಮಾಡಿದ ಹೆಮ್ಮೆಯ ಎನ್ಡಿಕೆಯವರು, ಇದನ್ನೆಲ್ಲ ಮನವರಿಕೆ ಮಾಡಿದ ಹೆಮ್ಮೆಯ ಎನ್ಡಿಕೆಯವರು. ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ, ಸಲ್ಲಿಸೋಣ ನಾವೆಲ್ಲರೂ ಹೃದಯಪೂರ್ವಕ ನಮನ. ಅವಕಾಶಕ್ಕಾಗಿ ಧನ್ಯವಾದ. ಕುಲುಮೆ ನಿನ್ನ ಒಲುಮೆ ಒಂದು ಕುಲುಮೆ, ಸುಡಲು ಬಿದ್ದ ಚಿನ್ನ ನಾನು, ಸುಡಲು ಬಿದ್ದ ಚಿನ್ನ ನಾನು. ಬೇಕು ಅನ್ನು ಬೇಡ ಅನ್ನು ಹೊಳೆವ ರೂಪ ಪಡೆವೆ ನಾನು, ಹೊಳೆವ ರೂಪ ಪಡೆವೆ ನಾನು. ನನ್ನ ನರದ ಪ್ರತಿ ಮಿಡಿತವು ನಿನ್ನ ಗೀತೆ ಹಾಡಿವೆ, ನನ್ನ ನರದ ಪ್ರತಿ ಮಿಡಿತವು ನಿನ್ನ ಗೀತೆ ಹಾಡಿದೆ. ನೀನು ಯೋಗ್ಯ ನಿರಲಿ ಬಿಡಲಿ ನಾನು ಪೂಜೆ ಮಾಡಿದೆ. ಇದನ್ನು ಹಾಡಿನ ರೂಪದಲ್ಲಿ ಸ್ವಲ್ಪ ಹೇಳ್ತೇನೆ. ನಿನ್ನ ಒಲುಮೆ ಒಂದು ಕುಲುಮೆ, ಸುಡಲು ಬೇದ ಚಿನ್ನ ನಾನು. ಬೇಕು ಅನ್ನೋ ಬೇಡ ಅನ್ನೋ ಹೊಳೆವ ರೂಪ ಪಡೆವೆ ನಾ. ನಿನ್ನ ಒಲುಮೆ ಒಂದು ಕುಲುಮೆ, ಸುಡಲು
ನನ್ನ ನರದ ಪ್ರತಿ ಮಿಡಿತವು ನಿನ್ನ ನೆನಪು ಹಾಡಿದೆ. ನೀನು ಯೋಗ್ಯಲಿರಲಿ ಬಿಡಲಿ ನಾನು ಪೂಜೆ ಮಾಡಿದೆ. ನಿನ್ನ ಒಲುಮೆ ಒಂದು ಕುಲುಮೆ ಸುಡಲು ಬಿದ್ದ ಚಿನ್ನ ನಾನು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಡಿಎಸ್ಪಿ ಪಿ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಶಾಂತಿ ಸಭೆ ನಡೆಯಿತು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ನಡೆಯಲಿರುವ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಸೌಹಾರ್ದಯುತವಾದ ನಡೆಸುವ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಶಾಂತಿ ಸಭೆಯಲ್ಲಿ ನಡೆಸಲಾಯಿತು. ಸೋಮವಾರಪೇಟೆ ವಿಭಾಗದ ಡಿವೈಎಸ್ಪಿ ಪಿ ಚಂದ್ರಶೇಖರ್ ಮಾತನಾಡಿ, ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ 150ಕ್ಕೂ ಹೆಚ್ಚು ಕಡೆಗಳಲ್ಲಿ ಗಣೇಶ ವಿಸರ್ಜನೆ ಮಾಡಲಾಗುತ್ತದೆ. ಆದ್ದರಿಂದ ಎಲ್ಲರೂ ಪೊಲೀಸ್ ಇಲಾಖೆಯಿಂದ ಆಯಾ ಸ್ಥಳೀಯ ಆಡಳಿತ ಸಂಸ್ಥೆ, ಅಗ್ನಿಶಾಮಕ ದಳ, ಚೆಸ್ಕಾಂ ಹಾಗೂ ಇನ್ನಿತರ ಇಲಾಖೆಗಳಿಂದ ಅನುಮತಿ ಪಡೆಯಬೇಕು. ಎಲ್ಲ ಗಣೇಶ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಮಸೀದಿ, ಮಂದಿರ, ಚರ್ಚ್, ಜನಸಂದಣಿ ಇರುವ ಸ್ಥಳಗಳಿಂದ 500 ಮೀಟರ್ ಒಳಗೆ ಪಟಾಕಿ, ಸಿಡಿಮದ್ದನ್ನ ಸಿಡಿಸಬಾರದು. ಹೆಚ್ಚು ಡೆಸಿಬಲ್ ಸೌಂಡ್ ಸಿಸ್ಟಮ್ ಬಳಸಿ ಸಾರ್ವಜನಿಕರಿಗೆ ಸಮಸ್ಯೆ ನೀಡಬಾರದು. ಗೌರಿ ಗಣೇಶದ ಹಬ್ಬದ ಸಂದರ್ಭ ಯಾವುದೇ ರೀತಿಯ ಅನಾಹುತಗಳು, ಅವಘಡಗಳು ಸಂಭವಿಸದಂತೆ ಗಮನ ಹರಿಸಬೇಕು. ಯಾವುದೇ ರೀತಿಯಾದ ತೊಂದರೆಯಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ ನಿಯಮಾನುಸಾರ ಗಣೇಶ ವಿಸರ್ಜನೆ ಮಾಡಬೇಕು ಎಂದರು. ನಂತರ ಮಾತನಾಡಿದ ವೃತ್ತ ನಿರೀಕ್ಷಕರು ದಿನೇಶ್ ಕುಮಾರ್ ಗಣೇಶ ವಿಸರ್ಜನೆಯ ಸಂದರ್ಭ ಪಾಲಿಸಬೇಕಾದ ನಿಯಮಗಳನ್ನು ವಿವರಿಸಿದರು. ನಂತರ ಸಾರ್ವಜನಿಕರ ಪ್ರಶ್ನೆಗಳಿಗೆ ಪೊಲೀಸ್ ಅಧಿಕಾರಿಗಳು ಉತ್ತರಿಸಿದರು. ಗಣೇಶಗಳನ್ನು ಇಡ್ತಾ ಇದ್ದಾರೆ. ಅಂದಾಜು ನಮಗೆ ಇಲ್ಲಿವರೆಗೂ ಹೋದ ವರ್ಷ ಮತ್ತು ಈ ವರ್ಷ ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿಯಂತೆ ಸುಮಾರು 160-170 ಗಣೇಶಗಳನ್ನು ಕೂಡುತ್ತಾ ಇದೆ. ಅದು ಚಿಕ್ಕ ಗಣೇಶನಿಂದ ದೊಡ್ಡ ಗಣೇಶಗಳಿಗೂ ಕೂಡಿದ್ದಾರೆ. ನಮ್ಮ ಇನ್ಸ್ಪೆಕ್ಟರ್ ದಿನೇಶ್ ಅವರು ಹೇಳ್ತಾ ಇದ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಪ್ರತಿ ವರ್ಷ ನೀವು ಗಣೇಶನ ಇಡ್ತಾ ಇದ್ದೀರಾ, ನಿಮಗೂ ಚೆನ್ನಾಗಿ ಗೊತ್ತಿದೆ. ನೀವು ಗಣೇಶನನ್ನು ಚೆನ್ನಾಗಿ ನಡೆಸಬೇಕು. ನಾವು ಕಳೆದ ಬಾರಿ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಿಮ್ಮಲ್ಲಿ ಇತ್ತಲ್ಲ, ರಾಜ್ಯದಲ್ಲಿ ಅಂಥವು ಆಗಬಾರ್ದು, ಪುನಃ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ನಿಮಗೆ ಗಣೇಶನ ಚತುರ್ಥಿ ವಿಚಾರದಲ್ಲಿ, ಮೆರವಣಿಗೆ ವಿಚಾರದಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತೀವಿ. ಈಗ ನಮ್ಮ ಇನ್ಸ್ಪೆಕ್ಟರ್ ಹೇಳಿದಾಗೆ ನಿಮಗೆಲ್ಲರಿಗೂ ಅನುಮತಿಯನ್ನು ಸಿಗ್ತದೆ. ನೀವು ಅನುಮತಿಗೆ ವಿವಿಧ ಇಲಾಖೆಗಳಲ್ಲಿ ಅಲ್ಲಿಯೂ ಬದಲು ಒಂದೇ ಒಂದು ಸಿಂಗಲ್ ವಿಂಡೋ ಕಾರ್ಯಕ್ರಮ ಮಾಡಿದರೆ ನಿಮಗೆಲ್ಲ ಅನುಮತಿಗಳು ಕೂಡ ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಸೇರಿ ಮಾಡಿದ್ದೇವೆ. ನಿಮಗೆ ಎಲ್ಲ ರೀತಿಯಾದಂಥ ಒಂದು ಅನುಮತಿಗಳು, ಎನ್ಒಸಿಗಳು ಸಿಗ್ತದೆ. ನೀವು ಯಾವುದೇ ಗಣೇಶನನ್ನು ಕೂಡಿಸಿದಾಗ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಯಾವುದಾದ್ರು ಸೈಟು ಅಥವಾ ಜಾಗ, ಇಂಥ ಜಾಗಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ನೀವು ಗಣೇಶನನ್ನು ಇನ್ಸ್ಟಾಲೇಷನ್ ಮಾಡ್ತೀವಿ, ಕೂಡಿಸ್ತೀವಿ ಅನ್ನೋದಾದರೆ ಆ ಜಾಗದ ಮಾಲೀಕರು ಅಥವಾ ಯಾವ ಸಂಘ ಸಂಸ್ಥೆಯ ಅಡಿಯಲ್ಲಿ ಅದು ನಡೀತಾ ಇರ್ತದೆ ಅಂಥವರ ಅನುಮತಿಯನ್ನು ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದನ್ನು ತೆಗೆದುಕೊಳ್ಳೇಬೇಕು. ಎರಡನೇದು, ಯಾವುದಾದ್ರು ಸರ್ಕಾರಿ ಜಾಗದಲ್ಲಿ ಯಾವ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ ಅಂಥ ಇಲಾಖೆಯ ಅನುಮತಿಯನ್ನು ಕೂಡ ನೀವು ಪಡ್ಕೊಳ್ಳೇಬೇಕು. ಯಾಕಂದರೆ ಸ್ಥಳ ಹೊರತಾಗಿರ್ತದೆ. ನೀವು ಗಣೇಶನನ್ನು ಪ್ರತಿಷ್ಠಾಪಿಸಿದ ನಂತರ ಯಾವುದೇ ರೀತಿಯ ಅನುಮಾನವನ್ನು ಅಥವಾ ಯಾವುದೇ ರೀತಿಯ ತಕರಾರನ್ನು ತೆಗಿಬಾರ್ದು. ಮತ್ತು ಎಲೆಕ್ಟ್ರಿಕಲ್ ಕನೆಕ್ಷನ್ ತೊಗೊಂಡಿದ್ರೆ ಇಂಪಾರ್ಟೆಂಟು. ಎಲ್ಲ ಗಣೇಶನ ಎಲೆಕ್ಟ್ರಿಕಲ್ ಕನೆಕ್ಷನ್ನು, ಆ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಗ್ಗೆ ಅಂದರೆ ನಿಮ್ಮ ಸೇಫ್ಟಿ ಆಸ್ಪೆಕ್ಟ್ ಅಂದರೆ ಗಣೇಶನಿಗಾಗಲಿ, ಗಣೇಶನ ಸಮಿತಿಯವರಿಗಾಗಲಿ, ಗಣೇಶನ ನೋಡ್ಕೊಳ್ಳೋಂಥ ಪೂಜಾರಿ ಆಗಲಿ, ಬೇರೆ ಇತರ ಯಾರೇ ಆಗಲಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ಸ್ ಅಂತ ಹೇಳಿರ್ತಾರೆ, ಅವ್ರ ಹತ್ರ ಬಂದು ನೀವು ಟೆಸ್ಟ್ ಮಾಡಿಸ್ಬೇಕು. ಯಾಕಂದರೆ ಇಲ್ಲಾಂತ ಏನಾಗ್ತದೆ, ಯಾವುದೋ ಒಂದು ವೈಟ್ ಯೂಸ್ ಆದರೂ ಅಲ್ಲಿ ಇನ್ನೇನೋ ಆದರೆ ತುಂಬ ದೊಡ್ಡ ತೊಂದರೆ ಆಗ್ತದೆ. ಹಾಗಾಗಿ ಅದನ್ನು ಕೂಡ ಎನ್ಒಸಿಗೆ ಸಿಂಗಲ್ ವಿಂಡೋ ಮೇಲೆ ಮಾಡಿದ್ದೇವೆ. ಅದನ್ನು ತೋರಿಸಿ ನೀವು ವ್ಯವಸ್ಥೆಯನ್ನು ಪಡಿಸ್ಕೊಳ್ತೇವೆ. ಇದು ಗಣೇಶ ಇನ್ಸ್ಟಾಲೇಷನ್ ಬಗ್ಗೆ ಆಯಿತು. ದೊಡ್ಡ ದೊಡ್ಡ ಗಣೇಶ, ಯಾವ ಗಣೇಶವನ್ನು 4 day 5 days 5 ದಿನ 6 ದಿನ 10 ದಿನ ಅಂತ ಹೇಳ್ತಾರೆ, ಆ ಗಣೇಶನನ್ನು ಯಾವ ಗಣೇಶನ ಸಮಿತಿಯವರ ಗಣೇಶವನ್ನು ಕೂಡಿಸಿರ್ತೀರ ನಿಮ್ಮ ಜವಾಬ್ದಾರಿ ಆಗ್ತದೆ. ಬೆಳಿಗ್ಗೆ ಮತ್ತು ರಾತ್ರಿ ಗಣೇಶ ಮತ್ತು ಗಣೇಶ ಪೆಂಡಾಲನ್ನು ಕಾಯುವ ಜವಾಬ್ದಾರಿ. ನಮ್ಮ ಕೆಲಸ ನಾವು ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ, ನಿಮಗೆ ಮಾತ್ರ ಗೊತ್ತಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಬಟ್ ಬೆಳಿಗ್ಗೆ
ಗಂಟೆಗೆ ರಾತ್ರಿ ಮಿನಿಮಮ್ ಇಬ್ಬರು ನಿಮ್ಮ ಸಮಿತಿಯಿಂದ ಯಾರಾದರೂ ಗಣೇಶನ ಕಾವಲಿನಲ್ಲಿ ಅದು ಗಣೇಶನ ವಿಸರ್ಜನೆ ಮಾಡೋ ತನಕ ಇರಲೇಬೇಕಾಗ್ತದೆ. ಇದು ಕಂಡೀಷನ್. ಆ ಕಂಡೀಷನ್ ಮೇಲೆ ನಾವು ನಿಮಗೆ ಗಣೇಶನ ಪೂರೈಸಲಿಕ್ಕೆ ನಮ್ಮ ನೋಡಿದ್ದೀವಿ. ಸಾಧ್ಯವಾದಷ್ಟು ಗಣೇಶ ಮಂಡಲದಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಬಹುದು ಅಂತ ನಮ್ಮ ಇದು. ದಯಮಾಡಿ CC ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಮೇಲೆ ಬಹುತೇಕ ಕಡೆಗಳಲ್ಲಿ ಏನಾಗುತ್ತೆ, ಅದರ ಉಸ್ತುವಾರಿಯಲ್ಲಿ ಯಾರೂ ಇಲ್ಲ. ಆ ಉಸ್ತುವಾರಿಯಲ್ಲಿ ಇಲ್ಲದಿರುವಂಥ ಸಮಯದಲ್ಲಿ ಕೆಲವೊಂದಿಷ್ಟು ಅವಘಡಗಳಾಗಿರುವಂಥದ್ದು ನಮ್ಮ ಜೀವನದಲ್ಲಿ ಈ ಹಿಂದಿನ ಅನುಭವಗಳಲ್ಲಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಈ ನಿಯಮಾವಳಿಗಳನ್ನು ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ. ಎಲ್ಲ ಇವರಿಗೆ ನಮ್ಮ ಸಮಿತಿಯವರಿಗೆ ಇದನ್ನು ಸ್ಟೇಷನಿಂದ ಕೊಡ್ತಾರೆ. ಈ ಮಧ್ಯದಲ್ಲಿ ನಿಮಗೇನಾದರೂ ಸಮಸ್ಯೆಗಳಿದೆ ಅಂದರೆ ಏಕಗವಾಕ್ಷಿ ಸಿಸ್ಟಮನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಹೋಗಿ ಅಪ್ರೋಚ್ ಆಗಿ ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗೋ ಬದಲಿಗೆ ಒಂದೇ ಕಡೆ ಮಾಡುವಂಥ ಒಂದು ವ್ಯವಸ್ಥೆನ ಮಾಡಲಾಗ್ತಾ ಇದೆ. ಈ ಹಿಂದೆನೂ ಕುಶಾಲನಗರದಲ್ಲಿ ಅದನ್ನು ಮಾಡಿ ಅದು ಯಶಸ್ವಿಯಾಗಿದೆ. ಅದರಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ನಾವು ಅದನ್ನು 1 by 1 ಗಮನದಲ್ಲಿ ತರ್ಬೋದು. ಈ ಡೂಸ್ ಆ್ಯಂಡ್ ಡೋಂಟ್ಸ್ಗಳು ಏನಿದ್ದಾರೆ ಇದನ್ನು ಈಗಾಗಲೇ ಪ್ರಿಂಟ್ ಮಾಡಿಬಿಟ್ಟು ಪ್ರತಿಯೊಂದು ಸಮಿತಿಗೆ ಸ್ಟೇಷನಿಂದ ಕೊಡ್ತಾರೆ. ದಯವಿಟ್ಟು ಅದನ್ನೆಲ್ಲರೂ ಪಾಲಿಸ್ಬಿಟ್ಟು ಈ ಕಾರ್ಯಕ್ರಮ ಏನಿದೆ ಭಾಳ ಸೌಹಾರ್ದಯುತವಾಗಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದ ರೀತಿಯಲ್ಲಿ ಕುಶಾಲನಗರ ಮತ್ತು ಕುಶಾಲನಗರದ ಸುತ್ತಮುತ್ತಲಿನ ಸಾರ್ವಜನಿಕರು ಅದನ್ನು ನಡೆಸಿಕೊಟ್ಟು ವಿಶೇಷವಾಗಿ ಯುವಕರಿಗೆ ನಿಮ್ಮಂಥ ಹಿರಿಯರಿಂದ ಭಾಳಷ್ಟು ಮಾರ್ಗದರ್ಶನ ಆಗಬೇಕಾಗಿದೆ. ಕಾರ್ಯಕ್ರಮ ಭಾಳ ಉತ್ಸಾಹದಲ್ಲಿ ಮಾಡ್ತಾರೆ. ಉತ್ಸಾಹದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ವಿಸರ್ಜನೆ ಆಗುವಾಗ ಒಂದಿಷ್ಟು ಅವಘಡಗಳು, ಪ್ರತಿಯೊಂದು ಹಂತ ಏನಿದೆ ಅದೊಂದು ಸವಾಲು ಭರಿತವಾದಂಥ ಹಂತ. ಈಗ ಎಲೆಕ್ಟ್ರಿಕ್ ಈಗ ಏನಾಗುತ್ತೆ ದೊಡ್ಡ ದೊಡ್ಡ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆ ವತಿಯಿಂದ 89ನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳ ಕೆಸರುಗೆದ್ದೆ ಓಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಇಕೋ ಕ್ಲಬ್, NSS, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ಜಿಲ್ಲಾ ಹಾಗೂ ಕುಶಾಲನಗರ ಸ್ಥಳೀಯ ಸಂಸ್ಥೆ ಶಾಲಾ ಘಟಕ, STMC ವಿದ್ಯಾರ್ಥಿ ಸಂಘ, ಕೂಡ್ಲೂರು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ಸಮಿತಿ ಹಾಗೂ ಕುಶಾಲನಗರ ಸ್ಥಳೀಯ ಸಂಸ್ಥೆ, ಕುಶಾಲನಗರ ಕಾವೇರಿ JCI ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ನ ಸಹಯೋಗದೊಂದಿಗೆ 79ನೇ ಸ್ವಾತಂತ್ರ್ಯೋತ್ಸವ ಹಾಗೂ ಗೋಗುರಿನ್ ಅಭಿಯಾನ ಅಂಗವಾಗಿ ವಿದ್ಯಾರ್ಥಿಗಳ ನಡೆಗೆ ಕೃಷಿ ಎಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಕೂಡ್ಲೂರು ಗ್ರಾಮದಲ್ಲಿ ಕಾವೇರಿ ನದಿ ದಂಡೆಯ ಮೇಲಿನ ಹಸಿರು ಪರಿಸರದ ಮಧ್ಯೆ ಗ್ರಾಮದ ಪ್ರಗತಿಪರ ಕೃಷಿಕರಾದ KS ರಾಜಾಚಾರಿ ಅವರ ಗದ್ದೆಯಲ್ಲಿ ಶಾಲಾ ಮಕ್ಕಳಿಗೆ ಏರ್ಪಡಿಸಿದ್ದ ಜನಪದ ಸಂಸ್ಕೃತಿಯ ಪ್ರತೀಕವಾದ ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟ ಗಮನ ಸೆಳೆಯಿತು. ಮಳೆಯ ಸಿಂಚನದೊಂದಿಗೆ ಆಗಾಗ್ಗೆ ಬಿಸಿಲಿನ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಗದ್ದೆಯ ಕೆಸರಿನಲ್ಲಿ ಮಿಂದು ಎದ್ದು ಕೆಸರು ಮಣ್ಣಿನ ಸ್ಪರ್ಶ ಅನುಭವ ಪಡೆದರು. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತರಾದ KT ಬೇಬಿ ಮ್ಯಾಥ್ಯೂ, ಜನಪದ ಶೈಲಿಯ ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟವನ್ನು ವಿದ್ಯಾರ್ಥಿಗಳಲ್ಲಿ ಕೃಷಿ ಚಟುವಟಿಕೆಗಳು, ರೈತರ ಕೃಷಿ ಬದುಕು, ದೇಶದ ಕೃಷಿ ಜೀವನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ದಿಸೆಯಲ್ಲಿ ಏರ್ಪಡಿಸಿರುವ ಇಂತಹ ಕ್ರೀಡೆಗಳು ವಿದ್ಯಾರ್ಥಿಗಳಿಗೆ ಕೃಷಿ ಪರಿಚಯ ಮಾಡಿಕೊಡಲು ಸಹಕಾರಿಯಾಗಿದೆ ಎಂದರು. ಮಕ್ಕಳೊಂದಿಗೆ ಕೆಸರುಗದ್ದೆಗೆ ಇಳಿದು ಮಕ್ಕಳ ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪ್ರೇರೇಪಣೆ ನೀಡುತ್ತಿದ್ದ ಶಾಲಾ ಮುಖ್ಯೋಪಾಧ್ಯಾಯ TG ಪ್ರೇಮ್ಕುಮಾರ್ ಕೆಸರುಗದ್ದೆ ಕ್ರೀಡೆಯ ಮಹತ್ವದ ಕುರಿತು ಮಾಹಿತಿ ನೀಡಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕುಶಾಲನಗರ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಮಾತನಾಡಿ, ಕೆಸರುಗದ್ದೆ ಕ್ರೀಡೆಯಲ್ಲಿ ಮಕ್ಕಳು ಸಂತಸ, ಸಂಭ್ರಮ ಮತ್ತು ಖುಷಿಯಿಂದ ಪಾಲ್ಗೊಂಡಿರುವುದು ಸಂತಸ ತಂದಿದೆ. ಈ ಶಾಲೆಯ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಈ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಿರುವುದು ಮೆಚ್ಚುಗೆಯ ಸಂಗತಿಯಾಗಿದೆ ಎಂದರು. ಪ್ರಗತಿಪರ ಕೃಷಿಕ KS ರಾಜಾಚಾರಿ, ಕೂಡಿಗೆ ಸರ್ಕಾರಿ PU ಕಾಲೇಜಿನ ಪ್ರಾಂಶುಪಾಲರಾದ HJ ನಾಗರಾಜ್ ಹಂಡ್ರಂಗಿ, ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ CT ಸೋಮಶೇಖರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರ್ದೇಶಕರಾದ MN ಕಾಳಪ್ಪ, ಕಾರ್ಯದರ್ಶಿ MS ಗಣೇಶ್, STMC ಸದಸ್ಯರಾದ M ರಂಗಸ್ವಾಮಿ, ಸ್ಕೌಟ್ಸ್ ಮಾಸ್ಟರ್ಗಳಾದ DV ಗಣೇಶ್, BK ಗಣೇಶ್, ಕುಶಾಲನಗರ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ NT ನಾರಾಯಣ್, ಉಪಾಧ್ಯಕ್ಷರಾದ KN ಪವನ್ ಕುಮಾರ್, ಕಾರ್ಯದರ್ಶಿ ಸದಸ್ಯರಾದ ಸುಮನ್, ಕೊಡಗನ ಹರ್ಷ, ಸತೀಶ್, ಶಾಲಾ ಶಿಕ್ಷಕರಾದ K ಗೋಪಾಲಕೃಷ್ಣ, MT ದಯಾನಂದ ಪ್ರಕಾಶ್, BN ಸುಜಾತ, ರಮ್ಯಾ, ಗೀತಾ, ಸೌಮ್ಯ, ಅನ್ಸಿಲ ರೇಖಾ, ಸಿಬ್ಬಂದಿ ಉಷಾ,
ಚೆಸ್ ಆಟಗಾರ್ತಿ ಎನ್ಎನ್ ಮಾನಸ, ಶಾಲಾ ವಿದ್ಯಾರ್ಥಿಗಳು, ಕೃಷಿಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೂಡಮಂಗಳೂರು ಇಲ್ಲಿ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟ 4 ವರ್ಷದ ಏರ್ಪಡಿಸಿದ್ವಿ. ಈಗಾಗಲೇ ಕ್ರೀಡಾಕೂಟದ ಮಹತ್ವ ಏನು ಅನ್ನೋದನ್ನು ಹೇಳಿದ್ದಾರೆ. ಈಗ ಕ್ರೀಡಾಕೂಟ ಆರಂಭ ಆಗ್ತದೆ. ಎಲ್ಲ ಕೆಸರುಗದ್ದೆಯಲ್ಲಿ ವಾಲಿಬಾಲ್, ಥ್ರೋಬಾಲ್ ಮತ್ತು ಓಟ, ಹಗ್ಗಜಗ್ಗಾಟೆಲ್ಲ ಎಲ್ಲರೂ ಸಂಭ್ರಮದಿಂದ ಭಾಗವಹಿಸಿ ಈಗ ಇದೆಲ್ಲ ಕಾರಣಕರ್ತರಾಗಿರ್ತಕ್ಕಂಥವ್ರು ದೇವಸ್ಥಾನ ಸಮಿತಿಯ ಪ್ರಮುಖರು ಹಾಗೂ ಹಿರಿಯವರು, ಪ್ರಗತಿಪರ ಕೃಷಿಕರಾದಂಥ ಶ್ರೀಯುತ ರಾಜಾಚಾರ್ಯ ಅವರಿಗೆ ಎಲ್ಲರೂ ನಮಸ್ಕಾರ. ಇವತ್ತು ನಾವು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡಮಂಗಳೂರು ಸರ್ಕಾರಿ ಪ್ರೌಢಶಾಲೆ ಕೂಡ್ಲೂರು ಗ್ರಾಮದಲ್ಲಿ ಇಲ್ಲಿಯ ಪ್ರಗತಿಪರ ಕೃಷಿಕರ ಶ್ರೀಯುತ ಕೆ ಎಸ್ ರಾಜಾಚಾರ್ಯ ಅವರ ಜೊತೆಯಲ್ಲಿ ನಾವು ವಾರ್ಷಿಕ ನಾವು ಈ ವರ್ಷ ಭಾರತ್ ಸ್ಕೌಟ್ ಗೈಡ್ಸು ಮತ್ತು ಲಯನ್ಸ್ ಕ್ಲಬ್ಬು ಮತ್ತು KCI ಮತ್ತು ನಮ್ಮ ಶಾಲೆ ಈಕೋ ಕ್ಲಬ್ಬು, ಭಾರತ್ ಸ್ಕೌಟ್ ಮತ್ತು NSS ವತಿಯಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳ ನಡಿಗೆ ಕೃಷಿ ಎಡೆಗೆ ಧ್ಯೇಯದೊಂದಿಗೆ ಮಕ್ಕಳ ಕೆಸರಿನ ಕ್ರೀಡಾಕೂಟ ಏರ್ಪಡಿಸಿದ್ದೇವೆ. ಹಾಗೂ ಡಯಟ್ ಮೇಡಮ್ ಲತಾ ಮೇಡಮ್ ಅವರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ನಮ್ಮ ಪ್ರೇಮ್ ಕುಮಾರ್ ಸರ್ ಹಾಗೂ ಮಕ್ಕಳೇ, ಎಲ್ಲರಿಗೂ ಇವತ್ತು ಖುಷಿಯ ದಿವಸ, ಹೌದಾ ಅಲ್ವಾ? ಇವತ್ತು ನಮ್ಮ ಪ್ರೇಮ್ ಕುಮಾರ್ ಸರ್ ಅವರ ಉತ್ತರಾಧಿಕಾರದಲ್ಲಿ ನಿಮ್ಮ ಒಂದು ಲೀಡರ್ಶಿಪ್ನಲ್ಲಿ ಹಾಗೂ ಅವರು ನಿಮ್ಮ ಪ್ರಾಂಶುಪಾಲರು ಹೌದು, ಅವರು ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ನಿಮ್ಮ ಸ್ಕೂಲಲ್ಲಿ ಮಾಡ್ತಾ ಇರ್ತಾರೆ. ಸೊ ಅದರ ಬೆನಿಫಿಟ್ನ ನಾನು ಪ್ರತಿ ಸರಿ ನಿಮ್ಮ ಸ್ಕೂಲಿಗೆ ಬಂದಾಗ ನಾನು ಅದನ್ನೇ ಹೇಳ್ತೀನಿ. ನಿಮ್ಮ ಸ್ಕೂಲಲ್ಲಿ ನಡೆದಷ್ಟು ಪ್ರೋಗ್ರಾಮ್ಸು ಇದಂತ ಅಂದರೆ ಸಾಮಾಜಿಕ ಇದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಇರುತ್ತೆ. ಅಂದರೆ ಅದ್ರ ಬಗ್ಗೆ ಎಲ್ಲ ಕೃಷಿ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಇಲ್ಲ ಬೇರೆ ಸೈನಿಕರ ಬಗ್ಗೆ ಇರ್ಬೋದು, ದೇಶದ ಬಗ್ಗೆ ಇರ್ಬೋದು, ತುಂಬ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನಾನಾ ರೀತಿಯ ಸೈನ್ಸ್ ಪ್ರಾಜೆಕ್ಟ್ಸ್ ಇರ್ಬೋದು, ಇಕೋ ಕ್ಲಬ್ ಇರ್ಬೋದು. ಹಾಗಾಗಿ ಈ ತರ ಪ್ರೋಗ್ರಾಮ್ಸ್ ತುಂಬಾ ಮಾಡ್ತಾ ಇರ್ತಾರೆ. ಅದರ ಅಡ್ವಾಂಟೇಜ್ ಅನ್ನು ನೀವೆಲ್ಲರೂ ಪಡ್ಕೊಳ್ಳಿ, ಇದನ್ನ ಸದುಪಯೋಗಗೊಳಿಸ್ಕೊಳ್ಳಿ. ಬೇರೆ ಸ್ಕೂಲಲ್ಲಿ ಇಷ್ಟೊಂದು ಕಾರ್ಯಕ್ರಮ, ಎಷ್ಟೋ ಪ್ರೈವೇಟ್ ಸ್ಕೂಲಿಗೆ ಎಷ್ಟೋ ದುಡ್ಡು ಕೊಟ್ಟು ಹೋಗ್ತಾರೆ ಮಕ್ಕಳು, ಯಾರಿಗೂ ಇಷ್ಟೊಂದು ಪ್ರೋಗ್ರಾಮ್ಸ್ ನಡೆಯಲ್ಲ. ಆದ್ರೆ ನಿಮ್ಗೆ ಅವರು ನಿಜವಾಗ್ಲೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ. ಕೆಸರುಗದ್ದೆ ಓಟ ಅಂದ್ರೆ ಎಷ್ಟು ಸ್ಕೂಲಲ್ಲಿ ಆಗಿರುತ್ತೆ ನೀವೇ ಕೇಳಿ ನೋಡಿ ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗಳನ್ನ. ಬಹಳ ಕಮ್ಮಿ ಮಕ್ಕಳು, ನೀವು ತುಂಬಾ ಇದಕ್ಕೆ ಇದರ ಅಡ್ವಾಂಟೇಜ್ ಅನ್ನು ತಗೊಂಡು ಇದನ್ನ ಎಂಜಾಯ್ ಮಾಡಿಕೊಂಡು ಪರಿಸರದ ಬಗ್ಗೆ ನೀವು ಕಾಳಜಿ ವಹಿಸಿ, ಕೃಷಿಕರ ಬಗ್ಗೆ ಕಾಳಜಿ ವಹಿಸಿ, ಒಳ್ಳೆ ನುಡಿಯೊಂದಿಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳ ನಡಿಗೆ ಕೃಷಿ ಎಡೆಗೆ ಅಂತ. ಇದನ್ನ ಸದಾ ಮನದಲ್ಲಿ ಇಟ್ಕೊಂಡು ಒಳ್ಳೆ ಪ್ರಜೆಗಳಾಗಿ ಬದುಕಿ ಹಾಗೂ ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. 2 ಮಾತುಗಳನ್ನ ಆಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಮಕ್ಕಳು. ಈ ದಿನ ಸರ್ಕಾರಿ ಪ್ರೌಢಶಾಲೆ ಕೂಡ್ಲೂರು ಇಲ್ಲಿ ಕೆಸರುಗದ್ದೆ ಓಟವನ್ನು ಸರ್ಕಾರಿ ಪ್ರೌಢಶಾಲೆ ವತಿಯಿಂದ ಏರ್ಪಡಿಸಿದ್ದಾರೆ. ಭಾಳ ಖುಷಿಯಾದಂಥ ಒಂದು ಕಾರ್ಯಕ್ರಮ. ಮಕ್ಕಳಿಗೆ ಈ ಒಂದು ವ್ಯವಸಾಯದ ಬಗ್ಗೆ, ವ್ಯವಸಾಯವನ್ನು ಹೇಗೆ ಮಾಡ್ತಕ್ಕಂಥದ್ದು, ಭತ್ತ ಹೇಗೆ ಬೆಳೀತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಕೆಸರಿನಲ್ಲಿ ಬಿದ್ದು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಕ್ಕಳಿಗೆ ಭಾಳ ಖುಷಿ ಇರ್ತದೆ. ನಿಜವಾದ ಶೈಕ್ಷಣಿಕವಾಗಿ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ 4 ವರ್ಷದಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಳೀಯರು, ಇಲ್ಲಿ ಇರ್ತಕ್ಕಂಥ ಯುವಕ ಸಂಘದವರು, ಹಾಗೆ ಬಸವೇಶ್ವರ ದೇವಾಲಯ ಸಮಿತಿಯವರು, ಹಾಗೆ ಕೃಷಿಕರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮ ಇನ್ನೂ ಕೂಡ ಇದೇ ರೀತಿ ನಡೆಯಲಿ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳು ಕೂಡ ಬಹಳ ಉತ್ಸುಕತೆಯಿಂದ ಇಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆದೇಶಿಸಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೇರ್ಪೇಟೆ ತಾಲೂಕಿನ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯದ ಲೋಕಾರ್ಪಣೆ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು. ಕೇರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಶಾರಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಭಕ್ತರ ಸಹಕಾರದೊಂದಿಗೆ ನೂತನವಾಗಿ ನಿರ್ಮಿಸಿರುವ ತಾಯಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ನಮ್ಮ ಗ್ರಾಮೀಣ ಪ್ರದೇಶದ ಜನರು ನಂಬಿಕೆಯ ಒಂದು ಭಾಗವಾಗಿರುವ ಗ್ರಾಮ ದೇವರುಗಳ ದೇವಾಲಯಗಳು ಶರಣ ಶ್ರದ್ಧಾ ಕೇಂದ್ರಗಳು ಮಾತ್ರವಲ್ಲದೆ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ. ಶಾರಹಳ್ಳಿ ಗ್ರಾಮಸ್ಥರು ಶಿಥಿಲವಾಗಿದ್ದ ತಾಯಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ
ದೇವಾಲಯವನ್ನು 1.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಳಿಸಿ ಭವ್ಯವಾಗಿ ಪುನರ್ ನಿರ್ಮಾಣ ಮಾಡಿದ್ದಾರೆ. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಪಡೆಯುವ ಜೊತೆಗೆ ಕೈ ಹಿಡಿದ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಗಳಿಸಬಹುದಾಗಿದೆ. ಶಾರಹಳ್ಳಿ ಗ್ರಾಮದಲ್ಲಿ ಭವ್ಯವಾದ ಗ್ರಾಮ ದೇವತೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದು ಶಾಸಕ ಮಂಜು ಅಭಿಮಾನದಿಂದ ಹೇಳಿದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ, ಸಮಾಜ ಸೇವಕ RTO ಮಲ್ಲಿಕಾರ್ಜುನ, ಹಿರಿಸಾವೆಯ ಸಂಸ್ಕೃತಿ ಸಂಕಟಕ ವೇದಬ್ರಹ್ಮ ತಿರುಮಲ ಪ್ರಿಯ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಲ್ಲನಹಳ್ಳಿ ಮೋಹನ್, TAPCMS ನಿರ್ದೇಶಕ ಕೊಟಗಹಳ್ಳಿ ದಿನೇಶ್, ಸಾರಂಗಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ವಿಶ್ವನಾಥ್, ತಾಲೂಕು ಬಿಜೆಪಿ ಅಧ್ಯಕ್ಷರ ಸಾರಂಗಿ ನಾಗಣ್ಣ ಸೇರಿದಂತೆ ಶಾರಹಳ್ಳಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ತಾಯಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪದ ಚನ್ನಂಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಾಲಿಬೇಟ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಿದರು. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಅನುಕೂಲವಾಗಲು ಪಾಲಿಬೇಟ ಲಯನ್ಸ್ ಕ್ಲಬ್ ವತಿಯಿಂದ ಚನ್ನಂಗಿ ಸರ್ಕಾರಿ ಶಾಲೆಯ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮಾಡಿದರು. ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ PS ಸುಬ್ರಹ್ಮಣಿ ಮಾತನಾಡಿ, ಲಯನ್ಸ್ ಕ್ಲಬ್ ಹಲವು ವರ್ಷಗಳಿಂದ ಶಿಕ್ಷಣ, ಆರೋಗ್ಯ, ಪರಿಸರ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಗ್ರಾಮೀಣ ಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದರು. ಸಮಾಜ ಸೇವಕ ಡಾಕ್ಟರ್ AC ಗಣಪತಿ ಮಾತನಾಡಿ, ಗ್ರಾಮೀಣ ಭಾಗದ ಶಾಲೆಯನ್ನು ಗುರುತಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರ ನೀಡುತ್ತಿರುವ ಸಂಸ್ಥೆಯ ಸೇವಾ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ, ವಿದ್ಯಾರ್ಥಿಗಳು ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡು ಉನ್ನತ ಶಿಕ್ಷಣದ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಹೇಳಿದ ಅವರು, ಕಾಡಂಚಿನ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾದ ಶಿಕ್ಷಣದೊಂದಿಗೆ ಪಾಠ್ಯೇತರ ಚಟುವಟಿಕೆಗಳನ್ನು ಕಲಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿಸಿದ ಗುರುಗಳ ಪರಿಶ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿ ಸದಾ ಕುಶಾಲಪ್ಪ ಮಾತನಾಡಿ, ಲಯನ್ಸ್ ಸಂಸ್ಥೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು 50 ವರ್ಷದ ಸಂಭ್ರಮಾಚರಣೆಯಲ್ಲಿ ಇದೇ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಆರೋಗ್ಯ ತಪಾಸಣಾ ಶಿಬಿರ, ದಂತ ತಪಾಸಣಾ ಶಿಬಿರ, ಶುಚಿತ್ವ, ಪರಿಸರ ಬಗ್ಗೆ ಜಾಗೃತಿ, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದರು. ಶಾಲಾ ಮುಖ್ಯ ಶಿಕ್ಷಕಿ KK ಸುಷ್ಮಾ ಮಾತನಾಡಿ, ಶಾಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಬ್ಯಾಗ್ ಸೇರಿದಂತೆ ಪರಿಕರಗಳನ್ನು ವಿತರಣೆ ಮಾಡಿದ್ದು, ಶಾಲೆಯ ಶೈಕ್ಷಣಿಕ ಬೆಳವಣಿಗೆಗೆ ಲಯನ್ಸ್ ಸಂಸ್ಥೆ ಪ್ರತಿ ವರ್ಷ ಸಹಕಾರ ನೀಡುತ್ತಿದ್ದಾರೆ ಎಂದು ಅಭಿನಂದಿಸಿದರು. ಇದೇ ಸಂದರ್ಭ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಸಿಹಿ ವಿತರಣೆ ಮಾಡಿದರು. ಶಾಲಾ ಅಭಿವೃದ್ಧಿ ಅಧ್ಯಕ್ಷೆ ಬೇಬಿ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಸಿದ್ದಪ್ಪ, ಲಯನ್ಸ್ ಸಂಸ್ಥೆಯ ಪ್ರಮುಖರಾದ ಡಾಕ್ಟರ್ ಭವಿಷ್ಯಕುಮಾರ್, KK ಅಯ್ಯಪ್ಪ, BP ಗಣಪತಿ, ರವಿ, ಅನಂತಕುಮಾರ್, ರಾಣ ಮುತ್ತಪ್ಪ, ಜಯ, ಕೃಷ್ಣ, ಇಂದಿರಾ, ಅನಿತಾ, ಬೀನಾ, ಮುತ್ತ, ವನಜ, ಶಾಲಾ ಶಿಕ್ಷಕರುಗಳಾದ ಪ್ರತಿಮಾ, ಮಂಜುಳಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಿಸಿಪ್ಲಿನು, ಅವ್ರು ಬಟ್ಟೆ ಹಾಕೊಂಡು ಅಷ್ಟೊಂದು ಶುಚಿಯಾಗಿ ಇಸ್ತ್ರಿ ಮಾಡ್ಕೊಂಡು ಚೆನ್ನಾಗಿ ಬಂದರೆ ನೋಡಿ, ಇದೆಲ್ಲ ಕಟ್ಕೊಂಡು
ನೋಡ್ಲಿಕ್ಕೆ ಒಂದು ಖುಷಿ ಆಯ್ತು. ಬೆಳಿಗ್ಗೆ ಕೂತ್ಕೊಂಡಾಗ ಇಂಥ ಪುಟಾಣಿಗಳನ್ನ ಇಷ್ಟೆಲ್ಲ ಆಗಬೇಕಾದ್ರೆ ಪೋಷಕರ ಪಾತ್ರ, ಅದರ ಜೊತೆ ಮುಖ್ಯವಾಗಿ ಪ್ರಾಧ್ಯಾಪಕರು. ಇಲ್ಲಿ 3 ಪ್ರಾಧ್ಯಾಪಕರಿದ್ದಾರೆ, ಒಬ್ಬರು ಮಾತ್ರ ಕಾಯಂ, ಇನ್ನಿಬ್ಬರು ಅತಿಥಿಗಳು. ಅವರು ಅತಿಥಿ ಪ್ರಾಧ್ಯಾಪಕರಾಗಿದ್ರು ಕಾಯಂ ಪ್ರಾಧ್ಯಾಪಕರಿಂದ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರು ಅಷ್ಟೊಂದು ಕಾನ್ಸಂಟ್ರೇಷನ್ ತುಂಬ ನಮ್ಮ ಊರಿನವರು ಅವರಿಗೆ ಅಭಾರಿಗಳಾಗು ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೀಗೆ ಮುಂದುವರಲಿ. ನಿಮ್ಮ ಊರಿನವರ ಆಶೀರ್ವಾದ, ಭಗವಂತನ ಆಶೀರ್ವಾದ ಸದಾ ಇರ್ತದೆ ಅಂತ ಬಯಸ್ತೇನೆ. ಸುಧಾ ಮೇಡಮ್ ಹೋಗಿ ಹಿಂದ್ಗಡೆ ನಿಂತುಬಿಟ್ಟಿದ್ದಾರೆ. ನಿಮ್ಮ ನಾಯಕತ್ವ ಇದೇ ಥರ ಮುಂದುವರಿಲಿ ಅಂತ ಕೇಳ್ಕೊಡ್ತೀನಿ. ಮತ್ತು ಲಯನ್ಸ್ ಸೇವಾ ಸಂಸ್ಥೆಯವರು ಪ್ರತಿ ವರ್ಷ ಬಂದು ಇಲ್ಲಿ ಆಚರಣೆ ಮಾಡ್ತಾರೆ. ಅದ್ರ ಜೊತೆಗೆ ಕೈಲಾದಷ್ಟು ಸಹಕಾರ ಮಾಡ್ತಾರೆ. ಅದಕ್ಕೆ ನಮ್ಮ ಊರಿನವ್ರ ಪರವಾಗಿ ಅವರಿಗೆ ಧನ್ಯವಾದಗಳು. ಸಮಯವನ್ನು ಕಾಪಾಡುವುದು, ಮಾತು ಉಳಿಸಿಕೊಳ್ಳುವುದು, ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ನೀಡುವುದು, ದುಶ್ಚಟಕ್ಕೆ ಬಲಿಯಾಗದಿರುವುದು, ಇಂಥ ಸಣ್ಣ ಶಿಸ್ತಿನ ಅಭ್ಯಾಸಗಳನ್ನು ನೀವು ಪಾಲಿಸಿದಲ್ಲಿ ಬಲಿಷ್ಠ ಸಮಾಜವನ್ನು ನಿರ್ಮಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ಸ್ವತಂತ್ರಕ್ಕಾಗಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಬೋಸ್ ಇನ್ನೂ ಅನೇಕ ವೀರರು ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು. ಅವರ ಅನೇಕ ತ್ಯಾಗದಿಂದ ನಮಗೆ 1947 ಆಗಸ್ಟ್ 14ರಂದು ಮಧ್ಯರಾತ್ರಿ ಸ್ವಾತಂತ್ರ್ಯ ದೊರೆಯಿತು. ಧನ್ಯವಾದಗಳು. ಜೈ ಹಿಂದ್, ಜೈ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಸೋಮರ್ಪೇಟೆ ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಪರಿಕರಗಳನ್ನು ವಿತರಿಸಲಾಯಿತು. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಗೌಡಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಗುಂದ ಶಾಲೆಯ 21 ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಆಗುವಷ್ಟು ಬರೆಯುವ ಪುಸ್ತಕಗಳು ಹಾಗೂ ಪರಿಕರಗಳು ಮತ್ತು ಲೇಖನಿ ಸಾಮಗ್ರಿಗಳು ಹಾಗೂ ಬ್ಯಾಗ್ಗಳನ್ನು ದಾನಿಗಳಾದ ಚೆನ್ನಯ್ಯರವರ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪರವರು ಭಾಗವಹಿಸಿ ದಾನಿಗಳು ಕೊಟ್ಟಂತಹ ಪುಸ್ತಕಗಳು, ಬ್ಯಾಗ್ಗಳನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕಾಗಿ ಹಿತವಚನ ನುಡಿದರು. ಹಾಗೂ ದಾನಿಗಳಾದ ಚೆನ್ನಯ್ಯರವರ, ನಾನು ಇದೇ ಶಾಲೆಯಲ್ಲಿ ಓದಿದ್ದ ವಿದ್ಯಾರ್ಥಿನಿಯಾಗಿದ್ದು ಹಾಗೂ ನನ್ನ ಕೈಲಾದ ಸಹಾಯವನ್ನು ಈ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದೇನೆ. ನಾನು ಬಡತನದಿಂದ ಓದಿ ಮುಂದೆ ಬಂದಿರುತ್ತೇನೆ. ಹಾಗಾಗಿ ನನಗೆ ಈ ಶಾಲೆಯ ಮಕ್ಕಳ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಧ್ಯಕ್ಷರಿಂದ ಮತ್ತು ಮುಖ್ಯ ಶಿಕ್ಷಕರಾದ ಗಣಪತಿ ಇವರಿಂದ ಪುಸ್ತಕ ದಾನಿಗಳಾದ ಚೆನ್ನಯ್ಯರವರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪರವರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪರವರು ಮತ್ತು ದಾನಿಗಳಾದ ಚೆನ್ನಯ್ಯರವರು ಮತ್ತು ಸೋಮವಾರಪೇಟೆ ಕರವೇ ಅಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ ಮತ್ತು ಮುಖ್ಯ ಶಿಕ್ಷಕರಾದ ಗಣಪತಿ ಮತ್ತು ಸಹ ಶಿಕ್ಷಕರಾದ ವಸಂತಿ ಮತ್ತು ಅತಿಥಿ ಶಿಕ್ಷಕರಾದ ಮೇನಕಾ ಮತ್ತು ಶಾಲಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. SR ಚೆನ್ನೈನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಅತಿಥಿ ಶಿಕ್ಷಕರೇ, ನಮ್ಮ ಇಲಾಖೆ ವತಿಯಿಂದ ಕೊಡ್ತಾರೆ, ಹೌದಾ? ಉಚಿತ ಪುಸ್ತಕವನ್ನು ಕೊಡ್ತಾರೆ, ಹೌದಾನೆ? ನೋಟ್ ಪುಸ್ತಕ ಕೊಡ್ತಾರಾ? ಕೊಡ್ತಾರಾ? ಇಲ್ಲ. ಸೊ ಹಾಗಾಗಿ ದಾನಿಗಳು ನಮ್ಮ ಮಕ್ಕಳಿಗೆ, ನಾನು ಓದಿದಂಥ ಶಾಲೆ, ಆ ಮಕ್ಕಳಿಗೆ ಏನೋ ಅಟ್ಲೀಸ್ಟ್ ಏನಾದ್ರು ಒಂದು ಹಳ್ಳಿಯ ಸೇವೆಯನ್ನು ಮಾಡಬೇಕಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಹೊಂದಿ ಈ ದಿನ ಈ ಶಾಲೆಗೆ ಆಗಮಿಸಿ ನಮ್ಮ ಶಾಲೆಯ ಮಕ್ಕಳಿಗೆ ಬರೆಯುವ ಪುಸ್ತಕ ಮತ್ತು ಬ್ಯಾಗನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾನು ಹೇಳುವಂಥ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈವನ್ ಪೂರ್ ಕ್ಲಾಸ್ ಆಗಲಿ, ಮಿಡ್ಲ್ ಕ್ಲಾಸ್ ಆಗಲಿ ಅಥವಾ ರಿಚ್ ಪೀಪಲ್ ಆಗಲಿ, ಅವರಿಗೆಲ್ಲ ಏನೊಂದು ಆಶೆ ಇದೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಕಲಿಸ್ಬೇಕು ಅಂತೇಳಿ ಅಲ್ವಾ? ಯಾಕೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಕಲಿಬೇಕು? ಇಂಗ್ಲೀಷನ್ನು ಯಾಕೆ ಕಲಿಬೇಕು? ಕನ್ನಡ ಕಲಿಯೋದ್ರ ಜೊತೆಗೆ ಇಂಗ್ಲೀಷನ್ನು ಕಲಿಬೇಕು ಏಕೆ ಅಂತ ನಾನು ಕೇಳಿದ್ದೀನಿ. ಯಾಕೆ ಮಕ್ಕಳು? ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಟರ್ನ್ಯಾಷನಲ್ language. It provides employment opportunity. ಉದ್ಯೋಗವನ್ನು ಒದಗಿಸುತ್ತದೆ. If you want to become an IAS officer or deputy commissioner or any other higher post, you should know English language.
ಸ್ಟ್ಯಾಂಡರ್ಡ್ ಆಫ್ ಬುಕ್ಸ್ ಅವೈಲೇಬಲ್ ಓನ್ಲಿ ಇನ್ ಇಂಗ್ಲೀಷ್ ಮಾಧ್ಯಮದಲ್ಲೇ. ಇಂಗ್ಲೀಷ್ ಮೀಡಿಯಂಲೇ ಓದಬೇಕು ಅಂತ ಏನಿಲ್ಲ. ನಾವಿಬ್ಬರು ಓದಿದ್ದು ಕನ್ನಡ ಮಾಧ್ಯಮದಲ್ಲೇ ಓದಿ ನಾವು MA ಹೋಗಿ ಇಂಗ್ಲೀಷ್ ಕಲ್ತಿದ್ದು. ನಾವು ತೀರಾ ಅನಿವಾರ್ಯ, ನಮಗೆ ಬೇರೆ ದಾರಿ ಇಲ್ಲ. ಕನ್ನಡದಲ್ಲಿ ಪರೀಕ್ಷೆ ಬರೆಯೋಣ ಅಂತೇಳಿ ಕನ್ನಡ ಪುಸ್ತಕಗಳು ದೊರೆಯೋದಿಲ್ಲ. ಅನಿವಾರ್ಯವಾಗಿ ಇಂಗ್ಲೀಷಲ್ಲಿ ಬರೆಯುವಂಥ ಒಂದು ಸನ್ನಿವೇಶ ಅಲ್ವಾ. ಸೊ ಹಾಗಾಗಿ ಈ ಅನಿವಾರ್ಯ ಸ್ಥಿತಿ ಬಂದಾಗ ಮಕ್ಕಳು ನೀವು ಕನ್ನಡ ಭಾಷೆಯನ್ನು ಕಲಿಯುವುದ್ರ ಜೊತೆ ಕನ್ನಡ ಕಡ್ಡಾಯ, ಕನ್ನಡವನ್ನು ತಪ್ಪಿಲ್ದಾಗೆ ಬರೀಬೇಕು, ಓದಬೇಕು ಅಲ್ವಾ. ಕನ್ನಡವನ್ನು ತಪ್ಪಿಲ್ದಾಗೆ ಬರೀಬೇಕು, ಓದಬೇಕು. ಅದ್ರ ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ಒಂದು ವಿಷಯವಾಗಿ ಕಲಿಬೇಕಲ್ಲಿ. ಇಂಗ್ಲೀಷ್ ಮಾಧ್ಯಮನೇ ಬೇಕು ಅಂತೇನಿಲ್ಲ. ಇಂಗ್ಲೀಷ್ ಮೀಡಿಯಂ ಹೋದ ತಕ್ಷಣ ಏನು ಎಲ್ಲ ಸರ್ವಜನ ಆಗಲ್ಲ. ಒಂದು ಇಂಗ್ಲೀಷ್ ಭಾಷೆಯನ್ನ ತಪ್ಪಿಲ್ದಾಗೆ ಓದುವುದನ್ನು ಬರೆಯುವುದನ್ನು ಕಲಿಬೇಕು ನೀವು ಅಲ್ವಾ. ಸೊ ಆ ಇಂಗ್ಲೀಷ್ ಭಾಷೆಯನ್ನ ತಪ್ಪಿಲ್ದಾಗೆ ಓದಲಿಕ್ಕೆ ಬರೀಲಿಕ್ಕೆ ಗೊತ್ತಿದ್ರೆ ನಾವು ಯಾರು ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಮಕ್ಕಳಿಗೆ ಆಸ್ತಿಯನ್ನು ಮಾಡಿದರೆ ಆ ಮಕ್ಕಳ ಆಸ್ತಿಯನ್ನು ಮಾರಾಟ ಮಾಡಿ ಎಲ್ಲೋ ಹೋಗ್ಬೋದು. ಮಕ್ಕಳನ್ನೇ ಆಸ್ತಿವಂತರನ್ನ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ, SDMC ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ, ಪೋಷಕರೇ, ಮಕ್ಕಳೇ ಮತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಫ್ರಾನ್ಸಿಸ್ ಡಿಸೋಜ ಅವರು. ಆ್ಯಕ್ಚುಲಿ ನಾನು 52 ವರ್ಷದ ಹಿಂದೆ ಈ ಸ್ಕೂಲ್ಗೆ ಮೊದಲದಾಗಿ ಒಂದು ಪ್ಲಾಸ್ಟಿಕ್ ಸ್ಟೀಲ್ನಲ್ಲಿ ಇಟ್ಕೊಂಡು ಹೋದೆ. ಹಾಗೆ ನಿಮ್ಮ ಹತ್ರ ಮುಖ ಇಲ್ಲ, ಆಗ ಸ್ಲೇಟ್ ಅದು ಹೇಗಿತ್ತು ಅಂದರೆ 4 ಚೌಕ, ಅದರಲ್ಲಿ ಮರದ ಪಟ್ಟಿ ಇರ್ತಿತ್ತು. ಅದೊಂದೇ ಒಂದು ಬರೀಲಿಕ್ಕೆ ಒಂದು ಬಳಪ ಅಂತ ಹೇಳ್ತಿದ್ದಾಗ ನಾವು, ಅದ್ರ ಜೊತೆಗೆ ಒಂದು ಸ್ಲೇಟ್ ಅದು ಇಟ್ಕೊಂಡು ನಾನು ಬಂದು ನಮ್ಮ ಅಪ್ಪನ ಜೊತೆ ನಾನು ಕೈ ಹಿಡ್ಕೊಂಡು ನೆನಪಿರೋರಿಗೆ. ಯಾಕೆಂದರೆ ಆಗ ಮಕ್ಕಳಿಗೆ ಉದ್ದ ಜಡೆ, ಅದು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಗೊತ್ತಿರಲಿಲ್ಲ, ಇವೆಲ್ಲ ಒಟ್ಟಿಗೆ ಆಗ ಜಡೆ ಬಿಡುವಂಥದ್ದು. ಆಗ ಬಂದು ನಾನು ಸೇರುವಾಗ ಒಂದೊಂದು ಕ್ಲಾಸಲ್ಲಿ ಇಷ್ಟಿಷ್ಟು ಮಕ್ಕಳು ಇರ್ತಿದ್ವಿ ನಾವು. 52 ವರ್ಷದಿಂದ ಆಗ್ತಾರೆ ನಾನು. ಈಗ ನಾನು ಬರ್ತಾ ಇರುವಾಗ ಸಿದ್ಲಿಂಗಪುರ ಸ್ಕೂಲು ಭಾರಿ ಅಚ್ಚುಕಟ್ಟಾದಂಥ ಒಂದು ಸ್ಕೂಲು, ಸರ್ಕಾರಿ ಸ್ಕೂಲು ಕ್ಲೋಸ್ ಆಯಿತು ಅಂತ ಹೇಳಿದ್ರು ನಮ್ಮ ಶಿಕ್ಷಣಾಧಿಕಾರಿಗಳು. ಭಾರಿ ಬೇಜಾರಾಯಿತು. ಏನಂದರೆ ಉಚಿತವಾಗಿ ಕೊಡೋದು ರಾಜಕಾರಣಿಗಳು, ಈ ದಾನ ಕೊಡೋದು ಶ್ರೀಮಂತರು. ನಾವು ಉಚಿತ ಅಥವಾ ದಾನ ಕೊಡುವಂಥವರಲ್ಲ. ನಮಗೇನಂದರೆ ನಾವು ಪಡೆದಂಥ ಸಹಾಯವನ್ನು ಮಕ್ಕಳು ಇನ್ನೂ ಬೆಳವಣಿಗೆ ಆಗಬೇಕು. ನಾವು ಕೆಸರಿಂದ ಅರಳಿದಂಥ ಕೆಲವು ಗಮನಗಳು ಅಷ್ಟೇ. ನಾವು ಎಷ್ಟು ಕಷ್ಟಪಟ್ಟಿದ್ದು ಅಂದರೆ ನಿಮಗೆಲ್ಲ ಕಷ್ಟಗಳೇ ಗೊತ್ತಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿ ಬೆಳೆದು ಏನಾದರೂ ನಮ್ಮ ಕೈಯಿಂದ ಒಂದು ಸಹಾಯ ಮಾಡಬೇಕು. ಯಾಕೆಂದರೆ ದೇವರು ಕೊಟ್ಟರೆ ಎರಡೇ ಆಪ್ಷನ್ ಮನುಷ್ಯನಿಗೆ. ಒಂದು ಕೊಟ್ಟು ಹೋಗ್ಬೇಕು, ಇನ್ನೊಂದು ಏನು ಮಾಡಬೇಕು, ಇಟ್ಟು. ಮೂರನೇದು ತಗೊಂಡು ಹೋಗುವಂಥ ಆಪ್ಷನ್ ಇಲ್ಲ. ತಗೊಂಡು ಹೋಗುವಂಥ ಆಪ್ಷನ್ ಇಟ್ಬಿಟ್ರೆ ದೇವರು ಆ ಮನುಷ್ಯ ಆಗಲೇ ಬಂಡಿ ತೊಗೊಂಡೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ಕೊಡಬೇಕು, ಇಲ್ಲ ಇಡಬೇಕು, ಎರಡೇ ಆಪ್ಷನ್. ಅದರಿಂದ ನಮಗೆ ಬದುಕಿರೋರಿಗೆ ನಾವು ದಾನ ಮತ್ತು ಉಚಿತ ಆ ವರ್ಡ್ಗಳನ್ನ ಹೇಳುವ, ಅದು ಹೇಳೋದು ಶ್ರೀಮಂತರು ಮತ್ತು ರಾಜಗಳಿರು. ಇದೇನಂದರೆ ನಮ್ಮ ಸಹಾಯ, ಪೇ ಬ್ಯಾಕ್ ಟು ಸೊಸೈಟಿ. ನಾವೇನೋ ಒಂದು ತಗೊಂಡಿದ್ದೀವಿ ಸಮಾಜದಿಂದ, ಆ ಸಮಾಜಕ್ಕೆ ಕೊಡುವಂಥ ಒಂದು ಸಹಾಯ. ಈಗ ನಮ್ಮ ಥರನೇ ನಮ್ಮ ಮಕ್ಕಳು ಸಹ ಮುಂದೆ ಬರಬೇಕು. ಎಲ್ಲರೂ ಒಂದು ಸಮಾಜದಲ್ಲಿ ವ್ಯಕ್ತಿಗಳಾಗಬೇಕು, ಒಂದು ಒಳ್ಳೆ ಪ್ರಜೆಗಳಾಗಬೇಕು. ಶ್ರೀಮಂತ ಆಗೋದು ಬೇಡ, ಒಳ್ಳೆ ಪ್ರಜೆಗಳಾಗಿ ನಿಮ್ಮ ಕಾಲ ಮೇಲೆ ನಿಮ್ಮ ನಿಲ್ಲುವಂಥ ಒಂದು ಕೆಪಾಸಿಟಿನ ನೀವು ಬೆಳೆಸ್ಬೇಕು. ಆ ನಿಟ್ಟಿನಲ್ಲಿ ನಾನು ಹೇಳಿದ್ವಿ, ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕ ಈ ಸ್ಕೂಲಿಗೆ ಪ್ರತಿ ವರ್ಷ ಅದಿದ್ದು ಅಂತ ಹೇಳಂಗಿಲ್ಲ, ಅವ್ರು ಯಾವ ಕೇಳ್ತಾರೆ ನಾನು ಕೊಡ್ತೀನಿ ಅಂತ ಹೇಳಿದ್ವಿ. ಸೊ ಪ್ರತಿ ವರ್ಷನವರು ಹೇಳ್ಬಿಟ್ಟಿದ್ದೀನಿ, ಮಿಸ್ ಮಾಡಬೇಡಿ. ಯಾವುದಾದ್ರು ಆಯಿತು, ಅವ್ರು ಏನು ಕೇಳಿದ್ರು ನಾವು ಇಲ್ಲ ಅಂತಿಲ್ಲ. ಯಾಕೆಂದ್ರೆ ನಾವು ನಮ್ಮನೆಯಲ್ಲೂ ತುಂಬ ಬಡವರು ಇದ್ದಾರೆ, ಅಕ್ಕ ತಂಗಿರೆಲ್ಲ ಬಡವರು ಇದ್ದಾರೆ. ಸೊ ಅದನ್ನ ಅದು ಇರ್ತದೆ, ಎಲ್ಲ ಅದಕ್ಕೂ ಮಾಡ್ಬೇಕು ನಾವು. ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೂ ಸ್ವಲ್ಪ ಸೇವೆಗಳನ್ನ ಮಾಡಬೇಕು. ಮಕ್ಕಳೆಲ್ಲ ಒಳ್ಳೆ ಟೀಚರ್ಸ್ಗಳಿದ್ದಾರೆ, ಸದುಪಯೋಗಪಡಿಸ್ಕೊಳ್ಳಿ. ಮೊಬೈಲ್ನ ಬಿಡಿ. ನಾವೆಲ್ಲ ನಮಗೆಲ್ಲ ಮೊಬೈಲೇ ಗೊತ್ತಿಲ್ಲ. ನಾವು ಸ್ಲಿಪ್ಪರು ಮತ್ತು ಪ್ಯಾಂಟ್ ಶರ್ಟ್ ನೋಡಿದ್ವಿ 8 ಅಥವಾ 9ನೇ ಕ್ಲಾಸ್ ಬಂದಾಗ. ನೀವು ಈಗಲೇ 2-3ನೇ ಕ್ಲಾಸಿಗೆ ಮೊಬೈಲ್ ಕೂತ್ಕೋಬೇಡಿ. ಲೈಫಲ್ಲಿ ಇಲ್ಲ, ಬುಕ್ ಓದಿ. ಟೈಮ್ ಇದ್ದಾಗ ಯಾವುದಾದ್ರು ಸ್ಟೋರಿ ಬುಕ್ ಓದಿ. ಜೀವನ ತುಂಬ ಬೆಳೀಲಿಕ್ಕೆ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕಾದ್ರೆ ಪ್ರಪಂಚ ತುಂಬ ಕಷ್ಟ ಇದೆ. ಕಾಂಪಿಟೇಷನ್ ಎಲ್ಲ ಅಂತ ಹೇಳ್ತೀವಿ ನಾವು. ಒಬ್ಬರಿಗಿಂತ ಒಬ್ಬರನ್ನ ತುಳಿದು ಇನ್ನೊಬ್ರು ಬರೋವಂಥದ್ದು. ನೀವು ಒಬ್ಬರನ್ನ ಫೈಟ್ ಮಾಡಿ ಇವನಿಗಿಂತ ಒಂದು ಜಾಸ್ತಿ ಮಾಡ್ತಿದ್ರೆ ಮಾತ್ರ ನಿಮ್ಮ ಲೈಫ್ ಮುಂದಕ್ಕೆ ಬರೋ ಚಾನ್ಸ್ ಇಲ್ಲ. ನಾನೇನೋ ಮಾಡಿರುತ್ತೆ ಆ ಥರ ಇರಬಾರ್ದು. ನಾವು ಇದ್ದರೂ ಇಲ್ದಿದ್ರು ನೀವೆಲ್ಲ ಮುಂದೆ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ಸ್ವಂತ ಕಾಲಗಳಲ್ಲಿ ನಿಂತ್ಕೊಂಡು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು. ಓಕೆ, ಸರಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಲನಗರ. ಕೊಡಗು ಜಿಲ್ಲೆಯ ನಾಪಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ನೂತನವಾಗಿ ಆರಂಭಗೊಂಡಿರುವ LKG ಮತ್ತು UKG ಕೊಠಡಿಯನ್ನು ಶಾಸಕರಾದ ಎಸ್ ಪೊನ್ನಣ್ಣ ಅವರು ನೆರವೇರಿಸಿದರು.
ಗ್ರಾಮೀಣ ಭಾಗಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಸಿಗುವ ಶಿಕ್ಷಣ ಪ್ರಮುಖವಾದದ್ದು ಎಂದು ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ತಿಳಿಸಿದರು. ನಾಪೋಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದರು. ಇಂದಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಿಕ್ಷಣದ ಭದ್ರ ಅಡಿಪಾಯವನ್ನು ಹಾಕಬೇಕಾಗಿದೆ. ಇದು ಅಂಗನವಾಡಿ ಕೇಂದ್ರಗಳ ಮುಖಾಂತರ ಆಗಬೇಕಿದ್ದು ಎಳೆಯ ವಯಸ್ಸಿನಿಂದಲೇ ಮಕ್ಕಳು ಶಿಸ್ತನ್ನು ಕಲಿಯಬೇಕು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ತರಬೇತಿ ನೀಡಬೇಕು. ಆ ಮೂಲಕ ಶಿಸ್ತುಬದ್ಧ ಬದುಕನ್ನು ರೂಪಿಸುವಂತಾಗಬೇಕು ಎಂದರು. ವಿರಾಜಪೇಟೆ ತಾಲೂಕಿನ ಕೆಲವೆಡೆ ಎಲ್ಕೆಜಿ ಯುಕೆಜಿಯನ್ನ ಈಗಾಗಲೇ ಆರಂಭಿಸಲಾಗಿದೆ. ಮಡಿಕೇರಿ ತಾಲೂಕಿನ ನಾಪೋಕ್ಲುವಿನಲ್ಲಿ ಇದೀಗ ಅಂಗನವಾಡಿ ಕೇಂದ್ರದಲ್ಲಿ ಅಧಿಕೃತವಾಗಿ ಎಲ್ಕೆಜಿ ಯುಕೆಜಿಯನ್ನು ಪ್ರಾರಂಭಿಸಲಾಗಿದ್ದು ಗ್ರಾಮೀಣ ಭಾಗದ ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ಕೊಟ್ಟು ಶುಭ ಹಾರೈಸಿದರು. ಎಲ್ಕೆಜಿ ಯುಕೆಜಿ ಕೊಠಡಿಯನ್ನು ಉದ್ಘಾಟಿಸಿದ ದಾನಿಗಳಾದ ಡಾಕ್ಟರ್ ದೇವದಾಸ್ ಮಾತನಾಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಈ ಕಾರ್ಯಕ್ರಮ ಶ್ಲಾಘನೀಯ. ಇದರ ಸದುಪಯೋಗವನ್ನ ಎಲ್ಲರೂ ಪಡೆಯಬೇಕು ಎಂದರು. ಗ್ರಾಮ ಪಂಚಾಯತಿ ಸದಸ್ಯ ಮಾಚಟ್ಟಿರ ಕುಶಾಲಪ್ಪ ಉದ್ಘಾಟನೆಗೂ ಮೊದಲು ಸ್ವಾಗತಿಸಿದರು. ಪೂಜಾ ಕಾರ್ಯಕ್ರಮವನ್ನು ಹರೀಶ್ ಭಟ್ ನೆರವೇರಿಸಿಕೊಟ್ಟರು. ಇದೇ ಸಂದರ್ಭ ಸ್ಥಳ ದಾನಿಗಳಾದ ಕುಲ್ಲೆಟಿರ ಚಿನ್ನವ್ವ, ದಾನಿಗಳಾದ ಡಾಕ್ಟರ್ ದೇವದಾಸ್ ಅವರನ್ನ ಅಂಗನವಾಡಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಆನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದ ವೇದಿಕೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣ್ ಬೇಬಾ, ಅಹಮದ್ ಟಿಎ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಪ್ರಸನ್ನ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಸಾಂಪ್ರದಾಯಿಕ ಉಡುಗೆ ತೊಡುಗೆ ತೊಟ್ಟು ಪಾಟ್ ತಲಿಯಕ್ಕಿ ಬೋಳಕ್ನೊಂದಿಗೆ ಅತಿಥಿಗಳನ್ನ ಗೌರವದಿಂದ ಬರಮಾಡಿಕೊಳ್ಳಲಾಯಿತು. ಪುಟಾಣಿ ವಿದ್ಯಾರ್ಥಿ ವಿಹಾನ್ ಪೊನ್ನಪ್ಪ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ ಸ್ವಾಗತಿಸಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿ ಮೇಲುಚರಕಿ ಶೀಲಾ ನಿರೂಪಿಸಿದ ಕಾರ್ಯಕ್ರಮವನ್ನು ಅಂಗನವಾಡಿ ಶಿಕ್ಷಕಿ ಭಾಗ್ಯವತಿ ವಂದಿಸಿದರು. ಸಮಾರಂಭದಲ್ಲಿ ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಸಮಾರಂಭಕ್ಕೆ ಆಗಮಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಮಾನ್ ಪೊನ್ನಣ್ಣ ಸೋಲ್ ಅವರಿಗೆ ಎಲ್ಲರೂ ಸರ್ಕಾರಿ ಮೂಲಕ ಗೌರವವನ್ನು ಸ್ವಾಗತಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಮನೆಯಿಂದ ಮಕ್ಕಳು ಮೊದಲನೇ ಹೆಜ್ಜೆಯನ್ನು ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿಗೆ ಹೋಗಿ ಪ್ರಾರಂಭಿಸ್ತಾರೆ. ಇಲ್ಲೇ ಅವರಿಗೆ ಸಿಕ್ಕುವಂಥ ಶಿಕ್ಷಣ ಬಹಳ ಮುಖ್ಯವಾಗಿದೆ. ಅವರಿಗೆ ಫಾರ್ಮಲ್ ಎಜುಕೇಷನನ್ನು ಅಂಗನವಾಡಿಯಿಂದಲೇ ಪ್ರಾರಂಭಿಸಬೇಕು ಅನ್ನುವಂಥ ರೀತಿಯಲ್ಲಿ ಅದು ಶ್ಲಾಘನೀಯ ಹಾಗೂ ಸ್ವಾಗತಾರ್ಹ. ಎಲ್ಕೆಜಿ ಮತ್ತು ಯುಕೆಜಿ ಶಿಕ್ಷಣವನ್ನು ಅಂಗನವಾಡಿಯಲ್ಲಿ ನೀಡುವ ಮೂಲಕ ಮಕ್ಕಳಿಗೆ ಒಂದು ಹೊಸ ಪ್ರಾರಂಭವನ್ನು ನಮ್ಮ ರಾಜ್ಯ ಸರ್ಕಾರ ಅವರ ಶಿಕ್ಷಣವನ್ನು ನೀಡುವಂಥ ಜವಾಬ್ದಾರಿ ಮತ್ತು ಅಂಗನವಾಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಶಿಕ್ಷಕ ಶಿಕ್ಷಕರು ಬಹಳ ಒಳ್ಳೆಯ ಕಲಾ ಪ್ರದರ್ಶನವನ್ನು ಕೂಡ ಪ್ರಾರಂಭಿಸ್ತೀವಿ. ಅದರ ಸಂಗೀತ 15 ನಿಮಿಷಕ್ಕೆ ಮುಗಿಸ್ತಾರೆ, 15 ಸೆಕೆಂಡ್ ಆ ಥರ ಗ್ರಂಥವನ್ನಡಿದೆ ಶಿಕ್ಷಣ ಅಂತಂದರೆ ಇನ್ನೂ ನಿಲ್ಬಾರ್ದು. ಮಕ್ಕಳಿಗೆ ಎಷ್ಟು ಉತ್ಸಾಹ ಇತ್ತು ನೋಡಬೇಕು. ಅವರು ಕುಳಿತಾ ಇದ್ದಾಗ ಅದರಲ್ಲಿರುವಂಥ ಮುಗ್ಧತೆ ಇರ್ತದೆ. ಅದು ನಾವು ಕಳ್ಕೊಳ್ಳೋದಕ್ಕಿಂತ ಮೊದಲು ಅವರಿಗೆ ಶಿಸ್ತುಬದ್ಧವಾದಂಥ ಬದುಕನ್ನು ನಡೆಸುವಂಥ ತರಬೇತಿಯನ್ನು ಮಲ್ಲಿಗಲ್ಲಾಗಿರ್ತದೆ. ಯಾಕಂದರೆ ಈಗ ಎಲ್ಕೆಜಿ ಕನಿಷ್ಠ ಡೊನೇಷನ್ನು ಕ್ಯಾಪಿಟೇಷನ್ ಕೆಲಸ ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಕೊಡಬೇಕಾಗ್ತದೆ. ನಾಪೋಕ್ಲು ಸದಕ್ಕೆ 1000 ಗಟ್ಟಲೆ ಕೊಡಬೇಕಾಗ್ತದೆ. ಇಂಥ ಕ್ಲಿಷ್ಟಕರ ಸಮಯದಲ್ಲಿ ಸರ್ಕಾರವು ಜನತೆಗೆ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಸ್ಥಾಪನೆ ಮಾಡಿಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು ನಿಜಕ್ಕೂ ಪ್ರಶಂಸನೀಯ. ಹಾಗೂ ಇದೇ ರೀತಿ ಒಂದು ಹೆಚ್ಚು ಕಾರ್ಯಕ್ರಮ ಮಾಡಿ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ಪ್ರೋತ್ಸಾಹ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಲು ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಅದು ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ತಂದೆಯವರು ದಿವಂಗತರಾಗಿದ್ದಾರೆ. ಅವರ ಹೆಸರಲ್ಲಿ ನಾನು, ತಂದೆ, ನನ್ನ ಕುಟುಂಬ ಈಗಾಗಲೇ 3 ರಿಂದ 4 ಸೆಂಟ್ ಜಾಗ ಕೊಟ್ಟಿದ್ದೀವಿ.
ಈ ಒಂದು ಅಂಗನವಾಡಿ ಇನ್ನು ಮುಂದಕ್ಕೆ ಯಶಸ್ವಿ ಆಗಬೇಕಾದ್ರೆ ಇನ್ನೂ ಸಮೇತ ಜಾಗವನ್ನು ಕೊಡ್ತೇನೆ ಅಂತ ವಾಗ್ದಾನವನ್ನು ಮುಂಚೆ ಹೇಳ್ತೇನೆ. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೇನೆ, ಏಕೆಂದ್ರೆ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಮಹಿಳಾ ಸಮಾಜದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯದ ಲೋಕಾರ್ಪಣೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಪೊಲೀಸ್ ಉಪಾಧೀಕ್ಷಕರಾದ ಪಿ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಶಾಂತಿ ಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ಒಂದೇ ನೋಡೊಂದಿಗೆ ಮಂಜು ಬಿಆರ್ ಬೈಲ್ಕುಪ್ಪ.